Hello students, welcome to the Law Excellence IAS Academy. I am Rashmi and let us analyze today's Hindu's newspaper. And June 13th ನೋಡಿದಾಗ and yesterday there was a tragic incident took place in Ahmedabad. ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಯಾವುದೋ ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು. ಇಟ್ ವಾಸ್ ಅ ಹ್ಯೂಜ್ ಟ್ರಾಜಿಡಿ ಇನ್ ದ ಹಿಸ್ಟ್ರಿ ಆಫ್ ಇನ್ ದ ಹಿಸ್ಟ್ರಿ ಆಫ್ ದಿಸ್ ಫ್ಲೈಟ್ ರಿಗಾರ್ಡಿಂಗ್ ದಿ ಏರ್ ಇಂಡಿಯಾ ಫ್ಲೈಟ್ದು ಅದ ಬೋಯಿಂಗ್ flight, okay, whatever the Boeing flight, it is 787 anta heli, and only one person have survived out of 241 generally bari obbre enu antandre survive agidare, and there was a huge loss, and also most of the MBBS students have also died who were in the hostel, ಮೆಡಿಕಲ್ ಹಾಸ್ಟೆಲ್ ನಲ್ಲಿ ಇರುವಂತ ಇಂಟರ್ನ್ಸ್ ಆಗಿರ್ಬೋದು, MBBS ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಪೋಸ್ಟ್ ಗ್ರಾಜುಯೇಟ್ಸ್ ಅಂಡ್ ಆಲ್ಸೋ ದ ಸೂಪರ್ ಸ್ಪೆಷಾಲಿಟಿ ಮಾಡಿದಂಥ ಒಂದು ಅವ್ರ ವೈಫ್ ಅವರು ಕೂಡ ಏನೋ ಅಂದರೆ ನೆನ್ನೆನೆ ತೀರ್ ಹೋದ್ರು. ಆ್ಯಂಡ್ ದೆರ್ ವಾಸ್ ಬಿಟ್ ಏನು ಅಂತಂದರೆ ಇದು ಯಾವ ಥರ ಆಯಿತು ಅಂತ ಹೇಳಿ ಲೆಟ್ ಅಸ್ ಅನಲೈಸ್ ದ್ಯಾಟ್. ಓಕೆ, ವಿದಿನ್ ಫ್ಯೂ ಮಿನಿಟ್ಸ್ನಲ್ಲಿ ಏನಾಯಿತು ಅಂದರೆ ದಿ ಫ್ಲೈಟ್ ವಾಸ್ ಬಿನ್ ಕ್ರ್ಯಾಶ್ಡ್. ಬಟ್ ಇದರಿಂದ ಏನಾಗ್ತದೆ ಅಂತಂದರೆ ಇಟ್ ಈಸ್ ಶೋಯಿಂಗ್ ದ್ಯಾಟ್ ಹಿಸ್ಟಾರಿಕಲಿ ನೀವು ನೋಡಿದಾಗ ಈ ಬೋಯಿಂಗ್ ಏರೋಪ್ಲೇನ್ ಏನು ಅಂತಂದ್ರೆ ದೇರ್ ಈಸ್ ಅ ಲಾಟ್ ಆಫ್ ಹಿಂಡ್ರನ್ಸ್ ರಿಗಾರ್ಡಿಂಗ್ ದಿಸ್ ಬೋಯಿಂಗ್ ಫ್ಲೈಟ್ ಇದೆ ಅಲ್ವಾ, ದಿಸ್ ಈಸ್ ದ ಹ್ಯೂಜ್ ಫ್ಲೈಟ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಹ್ಯಾವಿಂಗ್ ಕಾನ್ಸ್ಪಿರೆನ್ಸಿ ಆಲ್ಸೋ. ಏನಿದೆ ಅಂತಂದ್ರೆ ರಿಗಾರ್ಡಿಂಗ್ ದ ಟೆಕ್ನಿಕಲ್ ಮಷಿನರೀಸ್ ಆಗಿರಲಿ, ಬಾಡಿ ಪಾರ್ಟ್ಸ್ಗಳನ್ನಾಗಿರಲಿ ಚೇಂಜಸ್ ಜಾಸ್ತಿ ಮಾಡಿದ್ದಾರೆ ಬಿಕಾಸ್ ಆಫ್ ಸೇವಿಂಗ್ ದ ಮನಿ. ಈ ಒಂದು ಬೋಯಿಂಗ್ ಕಂಪ್ನಿದವರು ಇನ್ ಆರ್ಡರ್ ಟು ಸೇವ್ ದ ಮನಿ, ಇನ್ ಆರ್ಡರ್ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ದಿಸ್ ಪ್ಲೇನ್, ದೇ ಹ್ಯಾವ್ ಜಸ್ಟ್ ಮೇಡ್ ಸಮ್ ಚೇಂಜಸ್. ಆ ಟೆಕ್ನಿಕಲ್ ಚೇಂಜಸ್ಗಳನ್ನ ಮಾಡಿದ್ದಕ್ಕೆ ಏನು ಅಂತಂದ್ರೆ ಒಂದು ಸಾಕಷ್ಟು ವರ್ಷಗಳ ಹಿಂದೆನೇ ಏನು ಅಂತಂದ್ರೆ ಈ ಒಂದು ವಿಸಲ್ ಬ್ಲೋವರ್ಸ್ಗಳು ದೇ ಹ್ಯಾವ್ ಜಸ್ಟ್ ಗಿವನ್ ದ ಇನ್ಫಾರ್ಮೇಶನ್ ದ್ಯಾಟ್ ವಾಟ್ ಎವರ್ ದ ನ್ಯೂ ಬೋಯಿಂಗ್ ಪ್ಲೇನ್ಸ್ ಆರ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ಡ್, ಅದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ಗಳಿದೆ ಅಂತಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ವಾಟ್ ಆರ್ ದ ಟೆಕ್ನಿಕಲ್ ಇಶ್ಯೂಸ್, ಆ ಟೆಕ್ನಿಕಲ್ ಇಶ್ಯೂಸ್ಗಳು ಏನಿತ್ತು ಅಂತ ಹೇಳಿ ಟೆಕ್ನಿಕಲ್ ಇಂಜಿನಿಯರ್ಸು ರಿಪೋರ್ಟ್ನ ಕೂಡ ನೀಡಿದ್ರು. ಆ್ಯಂಡ್ ಈ ಟೆಕ್ನಿಕಲ್ ಇಂಜಿನಿಯರ್ಸೇ ನೋಡಿ who have worked for the manufacturing of Boeing plane, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ವಿ ನೆವರ್ ಟ್ರಾವೆಲ್ ಇನ್ ದಟ್ ಬೋಯಿಂಗ್ ಪ್ಲೇನ್ ಅಟ್ ಆಲ್. ಓಕೆ, ಅವರೇ ಹೇಳಿದ್ದಾರೆ ಇವನ್ ದೋ ದೇ ಹ್ಯಾವ್ ವರ್ಕ್ಡ್ ಇನ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬೋಯಿಂಗ್ ಪ್ಲೇನ್, ಅವರೇ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಆ ವಿಮಾನದಲ್ಲಿ ಏನು ಅಂತಂದರೆ ಟ್ರಾವೆಲೇ ಮಾಡೋದಿಲ್ಲ, ಬಿಕಾಸ್ ಏನು ಅಂದರೆ ದೇರ್ ಇಸ್ ಲಾಟ್ ಆಫ್ ರಿಸ್ಕಿ ಆಲ್ಸೋ ಅಂತ ಹೇಳಿ. ಏನಕ್ಕೆ ರಿಸ್ಕಿ ಆಗ್ತದೆ ಅಂತಂದರೆ ಬಿಕಾಸ್ ಏನು ಅಂತಂದರೆ ಈ ಬೋಯಿಂಗ್ ಕಂಪ್ನಿದವರು ದೇ ಹ್ಯಾವ್ ಗಿವನ್ ಅ ಮನಿ ಫಾರ್ ಸಮ್ ಆಫ್ ದಿ ಡಿಪಾರ್ಟ್ಮೆಂಟ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಏನು ಅಂದರೆ ಲಂಚವನ್ನು ಕೊಟ್ಟು ಏನು ಅಂದರೆ ದೇ ಹ್ಯಾವ್ ಟುಕ್ ಅ ಲೈಸೆನ್ಸ್ ಫಾರ್ ಮೇಕಿಂಗ್ ದಿಸ್ ಪ್ಲೇಸ್ ಇನ್ ಆರ್ಡರ್ ಟು ಟ್ರಾವೆಲ್ ಪರ್ಪಸ್, ಬಿಸ್ನೆಸ್ ಪರ್ಪಸ್ಗೆ, ಟ್ರಾವೆಲ್ ಪರ್ಪಸ್ಗೆ, ಓಡಾಡಲಿಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ಓಡಾಡಲಿಕ್ಕೆ ಲೈಸೆನ್ಸ್ನ ಕೂಡ ತೊಗೊಂಡಿದ್ದಾರೆ ಅಂತ ಹೇಳಿ ನ್ಯೂಸ್ನಲ್ಲಿ ಆಲ್ರೆಡಿ ತುಂಬ ಒಂದು 1 or 2 years ಬ್ಯಾಕ್ ಇದೊಂದು ನ್ಯೂಸ್ ಆಗಿತ್ತು. ಓಕೆ, ವಿಸಲ್ ಬ್ಲೋವರ್ಸ್ನವರೇ ನೀಡಿದ್ರು ಈ ಥರ ಒಂದು ಏನು ಅಂತಂದರೆ ಕಂಪ್ಲೇಂಟನ್ನು ಕೂಡ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಲೆಟ್ ಅಸ್ ಸಿ ವಾಟ್ ವಾಸ್ ಹ್ಯಾಪನ್ಡ್. ಹೌದಾ, ನೆನ್ನೆ ಏನಾಯಿತು ಅಂದರೆ ದ ಪ್ಲೇನ್ ಜಸ್ಟ್ ಇಟ್ ಟುಕ್ ಅವೇ, ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಟೈಮ್ ವಿದಿನ್ 3 to 5 minutesನಲ್ಲಿ ಏನಾಯಿತು ಇಟ್ ವಾಸ್ ಬಿನ್ ಕ್ರ್ಯಾಶ್ಡ್. ಅದೇ ಟೈಮ್ನಲ್ಲಿ ಪೈಲಟ್ ಅವ್ರು ಏನು ಹೇಳಿದ್ರು ಅಂದರೆ ಹಿ ಹ್ಯಾಸ್ ಕಾಲ್ಡ್ ಫಾರ್ ಅ ಮೇಡೇ. ಹೌದಾ, ಈ ಮೇಡೇ ಅಂತಂದರೆ ಏನು ರಿಲೇಟೆಡ್ ದ UPSC ಲೆವೆಲ್ ದಟ್ ಯು ಶುಡ್ ನೋ. ಫಸ್ಟ್ಲಿ ಮೇಡೇ ಅಂದರೆ ಏನು, ಆ್ಯಂಡ್ ಆಲ್ಸೋ ಅ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು, ವಿಚ್ ಈಸ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ರಿಗಾರ್ಡಿಂಗ್ ದಿಸ್ ಏವಿಯೇಷನ್. ಯಾವುದಿದೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಟ್ ಈಸ್ ರಿಲೇಟೆಡ್ ಟು ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಈ ಒಂದು ವಿದ್ರಾವರ್ಧಕ ಘಟನೆ ಆಗಲೇಬಾರ್ದಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂತಂದ್ರೆ ಈ ಥರ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇತ್ತು. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಮೇಡೇ. ಮೇಡೇ ಕಾಲ್ ಅಂದರೆ ಏನು, ಇಟ್ ಈಸ್ ಅನ್ ಎಮರ್ಜೆನ್ಸಿ ಕಾಲ್ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಬೈ ದಿ ಪೈಲಟ್ಸ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಮೇಡೇ ಅನ್ನೋ ವರ್ಡನ್ನ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಡ್ಯೂರಿಂಗ್ ಟೈಮ್ ಆಫ್ ಎಮರ್ಜೆನ್ಸಿ, ಲೈಕ್ ಏನಾದರೂ ಎಂಜಿನ್ ಫೇಲ್ಯೂರ್ ಆಯಿತು ಅಂತಂದರೆ, ವೆದರ್ ಇಂಟ್ರಪ್ಟ್ ಆಯಿತು ಅಂತಂದರೆ ಡ್ಯೂರಿಂಗ್ ದ್ಯಾಟ್ ಟೈಮ್ ಮೇಡೇ 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 ಅಂತ ಹೇಳಿ ಈ ಒಂದು ಪೈಲಟ್ಸ್ಗಳು ಯೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಸಡನ್ಲಿ ದಿ ATC ವಿಲ್ ಗೆಟ್ ದಿಸ್ ಏನು ಅಂತಂದರೆ ವಿಲ್ ಕನೆಕ್ಟ್ ಫಾರ್ ದಿ ಪೈಲಟ್. ATCದವ್ರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಕನೆಕ್ಟ್ ಫಾರ್ ದಿ ಪೈಲಟ್, ಕನ್ಸರ್ನ್ ಪೈಲಟ್, ಆ್ಯಂಡ್ ದೇ ವಿಲ್ ಗಿವ್ ದಿ ರಿಪೋರ್ಟ್ ಆ್ಯಂಡ್ ದೇ ವಿಲ್ ಗಿವ್ ದಿ ಏನು ಅಂದರೆ ಪಾತ್. ಓಕೆ, ಯಾವ ಥರ ಹೋಗಬೇಕು ಏನು ಅಂತ ಹೇಳಿ, ಆಲ್ಟಿಟ್ಯೂಡ್ ಎಷ್ಟಿರಬೇಕು, ಸ್ಪೀಡ್ ಎಷ್ಟಿರಬೇಕು, ಆ್ಯಂಡ್ ಫ್ಯೂಲ್ ಎಷ್ಟಿದೆ, ಇಂಜಿನ್ ವರ್ಕ್ ಆಗ್ತದೇನಾ ಇಲ್ವಾ ಅಂತ ಹೇಳಿ ಆಲ್ ದ್ಯಾಟ್ ವಿಲ್ ಬಿ ಗಿವನ್ ದ ಇನ್ಫಾರ್ಮೇಷನ್ ಬೈ ದ ATC ಆಲ್ಸೋ. See how
What is this Mayday? Mayday ಅಂದ್ರೆ ಏನು? A Mayday call is an internationally recognized ಡಿಸ್ಟ್ರೆಸ್ ಸಿಗ್ನಲ್ ಅಂತ ಹೇಳಿ. ಇಂಟರ್ನ್ಯಾಷನಲಿ ರೆಕಗ್ನೈಸ್ ಡಿಸ್ಟ್ರೆಸ್ ಸಿಗ್ನಲ್. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೇ ನೋಡಿ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುವಾಗ ಆ್ಯಂಡ್ ಪೈಲಟ್ಸ್ ವಿಲ್ ಯುಟಿಲೈಸ್ ದಿಸ್ ಕೈಂಡ್ ಆಫ್ ವರ್ಡ್. ಓಕೆ, ಮೇಡೆ ಅಂತ ಹೇಳಿ. ಫ್ರೆಂಚ್ ವರ್ಡ್ ಆ್ಯಕ್ಚುಲಿ ಇದು, ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ರೇಡಿಯೋ ಕಮ್ಯುನಿಕೇಶನ್ and also particularly in aviation and maritime context also. ಬರೀ aviation ಅಲ್ಲಿ ಅಷ್ಟೇ ಅಲ್ಲ, in maritime context ನಲ್ಲಿನೂ ಕೂಡ they will utilize this word mayday. And along with that, it is used to signal a life threatening emergency. ಈ ಒಂದು ಲೈಫ್ ಥ್ರೆಟನಿಂಗ್ ಎಮರ್ಜೆನ್ಸಿ ಇದ್ದಾಗ ಏನು ಅಂತಂದ್ರೆ ಮೇಡೆ ಅನ್ನೋ ವರ್ಡ್ ಅನ್ನ ಏನು ಅಂದ್ರೆ ಪದ ಬಳಕೆ ಮಾಡ್ತಾರೆ ಈ ಒಂದು ಪೈಲಟ್ಸ್ಗಳು. such as an engine failure. If there is any engine failure, during that time the pilot will give the alert for the ATC. And also if there is any fire idrunu kuda or else loss of control ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಏನು ಅಂತಂದ್ರೆ ಈ ಮೇಡೆ ವರ್ಡ್ ನ ಯೂಸ್ ಮಾಡ್ಕೊಳ್ತಾರೆ. ಅಂಡ್ ಸಡನ್ಲಿ ಏನು ಅಂದ್ರೆ ಮೇಡೆ ಅಂತ ಏನಾದ್ರು 3 ಸತಿ ಕರೆದಾದ್ಮೇಲೆ ಸಡನ್ಲಿ ದೇ ವಿಲ್ ಗೆಟ್ ದ ಅಲರ್ಟ್ ನ ತಗೊಂಡ್ಬಿಡ್ತಾರೆ. ಬಿಕಾಸ್ ಏನು ಅಂತಂದ್ರೆ ಇಫ್ ಒಂದು ಪೈಲಟ್ಗೆ ಈಸ್ ಹ್ಯಾವಿಂಗ್ ಓನ್ಲಿ ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಮಿನಿಟ್ಸ್ ಆಫ್ ಟೈಮ್ ಇನ್ ಆರ್ಡರ್ ಟು ಸೇವ್ ಆಲ್ ದ ಪ್ಯಾಸೆಂಜರ್ಸ್. ಅದಕ್ಕೆ ಏನು ಅಂದರೆ ಈ ಕ್ಲಿಯರೆನ್ಸ್ ಕೊಡೋದಕ್ಕೆ, ಫಾರ್ ಕ್ಲಿಯರೆನ್ಸ್ ಪರ್ಪಸ್ ಆಗಿರಲಿ, ಇಫ್ ದರ್ ಇಸ್ ಎನಿ ಡಿಸ್ಟ್ರಪ್ಷನ್ ಇನ್ ದ ರಡಾರ್ ಫೆಸಿಲಿಟೀಸ್ ಆಗಿರಲಿ, ಸಡನ್ ಆಗಿ ಏನು ಅಂದರೆ ದ ATC ವಿಲ್ ಹೆಲ್ಪ್ ದೆಮ್. ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ದ ಫ್ರೆಂಚ್ ವರ್ಡ್ ಕಾಲ್ಡ್ ಆಸ್ ಮೇಡಸ್ ಅಂತ ಹೇಳಿ. ಇಟ್ ಮೀನ್ಸ್ ದಟ್ ಇಟ್ ಈಸ್ ಹೆಲ್ಪ್ ಮೀ ಅಂತ ಹೇಳಿ. ಮೇಡೆ ಅಂತಂದ್ರೆ ಹೆಲ್ಪ್ ಮೀ. ಆ್ಯಂಡ್ ದ ಪ್ರೋಟೋಕಾಲ್ ನೋಡಿ, ಅ ಮೇಡೆ ಕಾಲ್ ಈಸ್ ರಿಪೀಟೆಡ್ 3 times ಟು ಅವಾಯ್ಡ್ ಕನ್ಫ್ಯೂಷನ್ ವಿತ್ ಸಿಮಿಲರ್ ಸೌಂಡಿಂಗ್ ವರ್ಡ್. ಓಕೆ, ಒಂದೇ ಸತಿ ಅಲ್ಲ 3 ಸತಿ ಕರಿಬೇಕಾಗ್ತದೆ. ಓಕೆ, ಇದು ಏನು ಅಂತಂದ್ರೆ ಈ ಮೇಡೆಯನ್ನ 3 ಸತಿ ಹೇಳಿದಾಗ ಮಾತ್ರ ಏನು ಅಂತಂದ್ರೆ ದೆನ್ ದೇ ವಿಲ್ ಗೆಟ್ ದ ಅಲರ್ಟ್ ಡೈರೆಕ್ಟ್ಲಿ. ಓಕೆ, ಇಟ್ ಮಸ್ಟ್ ಬಿ ಫಾಲೋಡ್ ಬೈ ಯಾವಾಗ ಅಂತಂದ್ರೆ ಏರ್ಕ್ರಾಫ್ಟ್ ಐಡೆಂಟಿಫಿಕೇಶನ್ ಆ್ಯಂಡ್ ಆಲ್ಸೋ ನೇಚರ್ ಆಫ್ ದ ಎಮರ್ಜೆನ್ಸಿ. ವಾಟ್ ಕೈಂಡ್ ಆಫ್ ಎಮರ್ಜೆನ್ಸಿ? ಓಕೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾ ಅಥವಾ ಏನಾದರೂ ಫ್ಯೂಲ್ ಔಟ್ ಆಗ್ತಾ ಇದೆನಾ? ಓಕೆ, ಇಫ್ ದರ್ ಇಸ್ ಎನಿ ಇಂಜಿನ್ ಫೇಲ್ಯೂರ್ ನೋಡಿ, ದೆರ್ ವಿಲ್ ಬಿ 2 engines. ಒಂದು ಇಂಜಿನ್ ಫೇಲ್ಯೂರ್ ಆಯಿತು ಅಂತಂದ್ರೆ ಇನ್ನೊಂದು ಎಂಜಿನಿಂದ ಅಟ್ಲೀಸ್ಟ್ ಒಂದು ಪ್ರಾಣವನ್ನು ಸೇವ್ ಮಾಡ್ಬೋದು. ಓಕೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮೂಲಕ. ಇಫ್ ಬೋತ್ ಆಫ್ ದ ಎಂಜಿನ್ಸ್ ಫೇಲ್, ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಸೇವ್ ದ ಪೀಪಲ್. ಆ್ಯಂಡ್ ಸಮ್ಟೈಮ್ಸ್ ಏನು ಅಂತಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಒಂದು ರನ್ವೇ ಇರಲಿಲ್ಲ ಅಂತಂದ್ರೆ ಸಮ್ಟೈಮ್ಸ್ ವಿ ಹ್ಯಾವ್ ಸೀನ್ ಮೆನಿ ಇನ್ಸಿಡೆಂಟ್ಸ್ ರಿವರ್ನಲ್ಲಿನೂ ಕೂಡ ಏನು ಅಂತಂದ್ರೆ ಅವರು ಏನು ಅಂತ ಲ್ಯಾಂಡ್ ಮಾಡಿರೋದು ಉಂಟು. ಆ್ಯಂಡ್ there were scenes that these passengers have been saved. Okay, land of river nallinu ಮಾಡಿದಾಗ there are a lot of incidents regarding this. But ಏನು ಅಂದರೆ pilots should be very alert, very cautious. within fraction of seconds ನಲ್ಲಿ ಏನು ತೀರ್ಮಾನ ತಗೊಳ್ಬೇಕು ಅನ್ನೋದು ಪೈಲಟಿಗೆ ಮಾತ್ರ ಇರ್ತದೆ. ಆ್ಯಂಡ್ he is the one who will save the lives. But unfortunately ನೆನ್ನೆ ಏನಾಯಿತು ಅಂದರೆ ವಿದಿನ್ ಅ ಫ್ಯೂ ಮಿನಿಟ್ಸ್ನಲ್ಲೇ ಏನು ಅಂತಂದರೆ ಎಂಜಿನ್ ಫೇಲ್ಯೂರ್ ಆಗಿದೋನೋ ಅಥವಾ ಟೆಕ್ನಿಕಲ್ ಇಶ್ಯೂ ಏನಿತ್ತು ಅಂತ ಹೇಳಿ ಸ್ಟಿಲ್ ಏನು ಅಂತಂದರೆ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ದಿ ಗೌರ್ಮೆಂಟ್ ಶುಡ್ ಗಿವ್ ದ ಅಫಿಷಿಯಲ್ ರಿಪೋರ್ಟ್ ಆಸ್ ವೆಲ್. ಪಬ್ಲಿಷ್ ಮಾಡಬೇಕಾಗ್ತದೆ. ಟಿಲ್ ದೆನ್ ವಿ ಕಾಂಟ್ ಬ್ಲೇಮ್ ದ ಪೈಲಟ್ಸ್ ಆಲ್ಸೋ. ಪೈಲಟ್ಸ್ನು ಬ್ಲೇಮ್ ಮಾಡ್ಲಿಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಬ್ಲ್ಯಾಕ್ ಬಾಕ್ಸ್. ಯಾವಾಗಲೂ ನೋಡಿ, ಇವಾಗ ಏರ್ಪ್ಲೇನ್ ಕ್ರ್ಯಾಶ್ ಆಯಿತು ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ದೇ ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ದ ಬ್ಲ್ಯಾಕ್ ಬಾಕ್ಸ್. ವಾಟ್ ಈಸ್ ದಿಸ್ ಬ್ಲ್ಯಾಕ್ ಬಾಕ್ಸ್? ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಓಕೆ, ಬ್ಲ್ಯಾಕ್ ಬಾಕ್ಸ್ in aviation consists of 2 main components. A black box ಎಲ್ಲಿರ್ತದೆ ಅಂದರೆ ಈ ಕಾಕ್ಪಿಟ್ ಹಿಂದ್ಗಡೆ ಇರ್ತದೆ, ಟೇಲ್. ಓಕೆ, ಆ ಟೇಲ್ ಇರ್ತದೆ ಅಲ್ವಾ, ಅಲ್ಲಿ ಇರ್ತದೆ ಅದು. ಓಕೆ, ಥಿಂಕ್ ದಿಸ್ ಇಸ್ ಓಕೆ, ಆ್ಯಂಡ್ ಹಿಯರ್ ಇಟ್ ವಿಲ್ ಬಿ ಇನ್ ದ ಕಾಕ್ಪಿಟ್. ಆ್ಯಂಡ್ ಯೂಶಲಿ ಇಲ್ಲೇ ಏನಕ್ಕೆ ಅದನ್ನು ಫಿಕ್ಸ್ ಮಾಡಿರ್ತಾರೆ, ಇನ್ಸ್ಟಾಲ್ ಮಾಡಿರ್ತಾರೆ ಅಂದರೆ ಇಟ್ ಈಸ್ ಅ ಹೈ ಚಾನ್ಸಸ್ ಟು ಸರ್ವೈವ್ ಆಲ್ಸೋ ಟು ಸೇವ್ ದಿಸ್ ಬ್ಲ್ಯಾಕ್ ಬಾಕ್ಸ್. ಯೂಶಲಿ ಪ್ಲೇನ್ಗಳು ಹೆಂಗೆ ಕ್ರ್ಯಾಶ್ ಆಗ್ತದೆ ಅಟ್ ದ ಫ್ರಂಟರ್ ಲೆವೆಲ್, ಫಸ್ಟ್ಲಿ ಫ್ರಂಟ್ ಲೆವೆಲ್ನಲ್ಲೇ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇಟ್ ಈಸ್ ವೆರಿ ರಿಸ್ಕಿಯರ್ ಅಟ್ ದಿ ಫ್ರಂಟ್ ಸೈಡ್. ಅದಕ್ಕೆ ಇದನ್ನು ಇನ್ಸ್ಟಾಲ್ ಮಾಡೋದು ಟೇಲ್ ಸೈಡ್. ಓಕೆ, ಈ ಟೇಲ್ ಸೈಡಲ್ಲೇ ಅದನ್ನು ಏನು ಅಂತಂದರೆ ಯಾವಾಗಲೂ ಫಿಕ್ಸ್ ಮಾಡಿರ್ತಾರೆ. ದಟ್ಸ್ ವೈ. ಓಕೆ, ಆ್ಯಂಡ್ ಸಿ ಹಿಯರ್ ದೇರ್ ಆರ್ 2 ಮೇನ್ ಕಾಂಪೋನೆಂಟ್ಸ್. ಯಾವುದು ಅಂತಂದರೆ ಒಂದು ಅ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಹೇಳಿ. ಲೆಟ್ ಅಸ್ ಸಿ ಬೋತ್ ಆಫ್ ದೆಮ್. One will be a flight data recorder, that is FDR anta heli, and the next one is cockpit voice recorder anta heli.
ಈ ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೇನು? ಇಟ್ ರೆಕಾರ್ಡ್ಸ್ ಅ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಲೈಕ್ ವಾಟ್ ಈಸ್ ದ ಸ್ಪೀಡ್ ಆಫ್ ಅ ಪ್ಲೇನ್, ಸ್ಪೀಡ್ ಎಷ್ಟಿದೆ ಅಂತ ಹೇಳಿ, ಆ್ಯಂಡ್ ಆಲ್ಸೋ ಅಲ್ಟಿಟ್ಯೂಡ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಆ್ಯಂಡ್ ಹೆಡ್ಡಿಂಗ್ ಆ್ಯಂಡ್ ಸಿಸ್ಟಮ್ ಪರ್ಫಾರ್ಮೆನ್ಸ್. ಸಿಸ್ಟಮ್ ಪರ್ಫಾರ್ಮೆನ್ಸ್ ನೋಡಿ ಸಾಕಷ್ಟು ಇರ್ತದೆ ಅದರಲ್ಲಿ, ಹೌದಾ? ಅದೆಲ್ಲವನ್ನ ಕೂಡ ಟೆಂಪ್ರೇಚರ್ ಆಗಿರಲಿ ಎಲ್ಲವನ್ನ ಕೂಡ ಚೆಕ್ ಮಾಡಿ ಆ ಡೇಟಾನ ಸ್ಟೋರ್ ಮಾಡ್ಕೊಂಡಿರ್ತದೆ. ಆ್ಯಂಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಏನು? ಈ ಪೈಲಟ್ಸ್ಗಳ ಮಾತಾಡ್ತಾ ಇರ್ತಾರೆ ನೋಡಿ, ಕಮ್ಯುನಿಕೇಶನ್ ಆಫ್ ದಿ ಪೈಲಟ್ಸ್ ಆಗಿರ್ಬೋದು, ದ್ಯಾಟ್ ಆಲ್ ವಿಲ್ ಬಿ ರೆಕಾರ್ಡೆಡ್. ಯೂಶಲಿ ಲಾಸ್ಟ್ 2 hours ಆಫ್ ಕಾನ್ವರ್ಸೇಷನ್ ವಿಲ್ ಬಿ ರೆಕಾರ್ಡೆಡ್ ಹಿಯರ್. ಓಕೆ, ಒಂದು ಅವರ್ದು ಯೂಶಲಿ 2 hours ಆಫ್ ದಿಸ್ ಆಲ್ ದಿಸ್ ಡೇಟಾ ವಿಲ್ ಬಿ ರೆಕಾರ್ಡೆಡ್. ಕಾಕ್ಪಿಟ್ದಾಗಿರ್ಬೋದು ಆ್ಯಂಡ್ ಆಲ್ಸೋ ಅದು ಕ್ರೂ ಮೆಂಬರ್ಸ್ದಾಗಿರ್ಬೋದು, ಆಲ್ ದ್ಯಾಟ್ ವಿಲ್ ಬಿ ರೆಕಾರ್ಡೆಡ್ ದೇರ್. ಯಾಕಂದ್ರೆ ರಿಯಲ್ ಟೈಮಲ್ಲಿ ಈ ಪೈಲಟ್ಗಳು ದೇ ವಿಲ್ ಬಿ ಗೆಟಿಂಗ್ ಟು ನೋ ಎಲ್ಲಿ ಇಶ್ಯೂ ಆಗ್ತಿದೆ ಏನಂತ ಹೇಳಿ. ಆ್ಯಂಡ್ ವಾಟ್ ಎವರ್ ದ ಕಮ್ಯುನಿಕೇಶನ್ ದೇ ಹ್ಯಾವ್ ಮೇಡ್ ಬಿಟ್ವೀನ್ ಅದರ್ ಪೈಲಟ್ಸ್ ಆಗಿರ್ಬೋದು ಆರ್ ವಿತ್ ಏಜೆನ್ಸಿ ಆಗಿರ್ಬೋದು, ATC ಆಗಿರ್ಬೋದು, ವಿತ್ ಏವಿಯೇಷನ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ದಟ್ ಆಲ್ ವಿಲ್ ಬಿ ಸ್ಟೋರ್ಡ್ ಹಿಯರ್. ಆ್ಯಂಡ್ ಲಾಸ್ಟ್ಲಿ ದೇ ವಿಲ್ ಗೆಟ್ ಟು ನೋ ಏನಾಗಿದೆ ಇಶ್ಯೂ. ಓಕೆ, ಪೈಲಟ್ ವತಿಯಿಂದ ಏನಾಯಿತು ಅಥವಾ ಪೈಲಟ್ ಅವ್ರು ಏನು ಹೇಳಿದ್ರು ಲಾಸ್ಟ್ ಒಂದು ಸೆಂಟೆನ್ಸಸ್ಗಳು, ಲಾಸ್ಟ್ ಕಮ್ಯುನಿಕೇಶನ್ ಏನಾಯಿತು ಅಂತ ಹೇಳಿ, ದಟ್ ಆಲ್ ವಿಲ್ ಬಿ ಸ್ಟೋರ್ಡ್ ಹಿಯರ್. And the function of the black box is that it will help in investigating crashes by reconstructing the flight path and also pilot interactions. Whatever the pilot have interacted, that all will be stored in that. And also this is usually nodi this black box ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರ್ತದೆ. ಟೆಂಪ್ರೇಚರ್ ಆಗಿರಲಿ, ಪ್ರೆಷರ್ ಆಗಿರಲಿ, ಆ್ಯಂಡ್ ಆಲ್ಸೋ ಫ್ರಮ್ ದಿ ಬ್ಲಾಸ್ಟ್. ಓಕೆ, ಅಷ್ಟೊಂದು ಏನು ಅಂತಂದರೆ ಸೇಫ್ ಇರ್ತದೆ ಬ್ಲ್ಯಾಕ್ ಬಾಕ್ಸ್. ಆ್ಯಂಡ್ ದಿಸ್ ಬ್ಲ್ಯಾಕ್ ಬಾಕ್ಸ್ ಓಕೆ ಆಲ್ರೆಡಿ ಹ್ಯಾಸ್ ಬಿನ್ ಕ್ರ್ಯಾಶ್ಡ್ ಇನ್ ದ ಮೆಡಿಕಲ್ ಕಾಲೇಜ್. ಆ ಬಿಲ್ಡಿಂಗ್ನಲ್ಲಿ ಏನಂದರೆ ಈ ಕಾಕ್ಪಿಟ್ ಏನಂದರೆ ಆಲ್ರೆಡಿ ಇಟ್ ಹ್ಯಾಸ್ ಬೀನ್ ಏನು ಅಂತಂದರೆ ಇಟ್ ಹ್ಯಾಸ್ ಬಿನ್ ಕ್ರ್ಯಾಶ್ಡ್. ಆ್ಯಂಡ್ ಏನು ಅಂತಂದ್ರೆ ಈ ಒಂದು ಬ್ಲ್ಯಾಕ್ ಬಾಕ್ಸ್ ವಾಟ್ ಎವರ್ ದ ಟೇಲ್ ದಟ್ ಹ್ಯಾಸ್ ಬಿನ್ ಕ್ರ್ಯಾಶ್ಡ್, ಬ್ಲ್ಯಾಕ್ ಬಾಕ್ಸನ್ನು ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಸೆಕ್ಯೂರ್ಡ್ ತೊಗೊಂಡಿದ್ದಾರೆ ಆಲ್ರೆಡಿ ಇವಾಗ ಡಿಪಾರ್ಟ್ಮೆಂಟ್ನವರು. ಆ್ಯಂಡ್ ಯೂಶಲಿ ಏನಂದರೆ ಅಫಿಷಿಯಲ್ ಆಗಿ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಏನೇನು ಕಾನ್ವರ್ಸೇಷನ್ ಆಗಿದೆ ಅಂತ ಹೇಳಿ ದೇ ವಿಲ್ ಗೆಟ್ ಟು ನೋ. ಆ್ಯಂಡ್ ಇನ್ ಫರ್ದರ್ ಡೇಸ್ನಲ್ಲಿ ಗೊತ್ತಾಗ್ತದೆ ಏನು ವಾಟ್ ವಾಸ್ ದ ರೀಸನ್ ಬಿಹೈಂಡ್ ದಿಸ್ ಕ್ರ್ಯಾಶ್ ಅಂತ ಹೇಳಿ. ಓಕೆ, ದ ನೆಕ್ಸ್ಟ್ ದಟ್ ಈಸ್ ರಿಗಾರ್ಡಿಂಗ್ this is the department, that is the Directorate of General of Civil Aviation. This department that belongs to the India. See here, the DGCA is the regulatory body for civil aviation in India, and it is the ministry under civil aviation. Okay, Ministry of Civil Aviation anta ide, this department will work under that. And what is the function of this DGCA is that it lays down standards of airworthiness, safety protocols, licensing of pilots and also airlines. ಈ ಏರ್ಲೈನ್ ಕಂಪ್ನೀಸ್ಗಳಿಗೆ ಲೈಸೆನ್ಸ್ ಕೊಡೋದು ಆ್ಯಂಡ್ ಪೈಲಟ್ಸ್ಗಳಿಗೂ ಕೂಡ ದೇ ವಿಲ್ ಗಿವ್ ದ ಲೈಸೆನ್ಸ್, ದೇ ವಿಲ್ ಇಶ್ಯೂ ದ ಲೈಸೆನ್ಸ್ ಅಂಡರ್ DGCA. ಆ್ಯಂಡ್ ಆಲ್ಸೋ ದ ಸೇಫ್ಟಿ ಪ್ರೋಟೋಕಾಲ್ ವಿಲ್ ಬಿ ಗಿವನ್ ಬೈ ದ DGCA. ಆ್ಯಂಡ್ ಓವರ್ಸೀಸ್ ಆಕ್ಸಿಡೆಂಟ್ಸ್ ಇನ್ವೆಸ್ಟಿಗೇಷನ್ಸ್, ಈ ಎಲ್ಲ ಇನ್ವೆಸ್ಟಿಗೇಷನ್ಸ್ನ ಮಾಡೋರು ಯಾರು ಅಂತಂದರೆ ದಿಸ್ DGCA ಓನ್ಲಿ. ಆ್ಯಂಡ್ ಎನ್ಶೋರ್ಸ್ ಕಾಂಪ್ಲಯನ್ಸ್ ವಿತ್ AICO ಅಂತ ICAO ಅಂತ ಹೇಳಿ. ವಾಟ್ ಈಸ್ ದಟ್? ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾವುದಿದೆ? ದಿಸ್ ಒನ್. ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ವಿ ಆರ್ ಹ್ಯಾವಿಂಗ್ ICAO ಅಂತ ಹೇಳಿ, ದಟ್ ಈಸ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್. ಆ್ಯಂಡ್ ಬೇಸ್ಡ್ ಆನ್ ದ ರೂಲ್ಸ್ ಆಫ್ ICAO, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ವಾಟ್ ಎವರ್ ದ ರೂಲ್ಸ್ that they have issued, that rules will be used by all the member countries. ಎಲ್ಲ ಮೆಂಬರ್ ಕಂಟ್ರೀಸ್ಗಳು ಆ ಒಂದು ರೂಲ್ಸನ್ನು ಫಾಲೋ ಮಾಡ್ತಾರೆ. ಇಂಡಿಯಾ ಇಸ್ ಆಲ್ಸೋ ಒನ್ ಆಫ್ ದ ಮೆಂಬರ್ ಆಫ್ ದ್ಯಾಟ್. ಆ್ಯಂಡ್ ಇಂಡಿಯಾ ಇದೆ ಅಂತಂದರೆ ಇಂಡಿಯಾ ವತಿಯಿಂದ ಯಾವುದಿದೆ? DGCA ಇದೆ. ದಿಸ್ ಕಮ್ಸ್ ಅಂಡರ್ ದಿ ಇಂಟರ್ನ್ಯಾಷನಲ್ ಕಾಂಪ್ಲಯನ್ಸ್, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್. ವಾಟ್ ಎವರ್ ದ ರೂಲ್ಸ್ ದಟ್ ಈಸ್ ಗಿವನ್, ಓಕೆ, ಅದರ ಅಡಿಯಲ್ಲೇ ಏನು ಅಂತಂದರೆ all the departments of all the other countries regarding civil aviation that should work under this. This is regarding this. And let us move for the next article, urbanization and the challenge of
ಐಡಿಯಲ್ ಟ್ರಾನ್ಸಿಟ್ ಸೊಲ್ಯೂಷನ್ ಅಂತ ಹೇಳಿ. See, as our India is urbanizing, ಏನು ಅಂತಂದರೆ there are still lacking behind the public transportation. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನೋಡಿ, ಅರ್ಬನ್ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಆಗಿರ್ಬೋದು, ಅರ್ಬನ್ ಸಿಟೀಸ್ನಲ್ಲಿ ಏನು ಅಂತಂದ್ರೆ ತುಂಬ ಏನು ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಕೂಡ ಏನು ಅಂತಂದರೆ ಸಿಗೋದಿಲ್ಲ ನೋಡಿದಾಗ. ಆ್ಯಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ದಟ್ ವಿ ಆರ್ ಲ್ಯಾಗಿಂಗ್ ಇನ್ ಟರ್ಮ್ಸ್ ಆಫ್ ದಿಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಆ್ಯಂಡ್ ವಾಟ್ ಈಸ್ ದಿ ಸಪ್ಲಿಮೆಂಟ್ರಿ ಫಾರ್ ದಿ ದಿಸ್ ಕೈಂಡ್ ಆಫ್ ಮೆಟ್ರೋಸ್ ಆ್ಯಂಡ್ ಆಲ್ಸೋ ದಿ ಬಸ್ಸಸ್. ಅದಕ್ಕೆ ಒಂದು ಸಪ್ಲಿಮೆಂಟ್ರಿ ಆಗಿ ಮತ್ತೆ ಯಾವುದು ಒಂದು ಎಫಿಷಿಯಂಟ್ ಆ್ಯಂಡ್ ಯೂಸ್ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಮೀನ್ಸ್ನ ಬಳಕೆ ಮಾಡ್ಕೊಳ್ಬೋದು ಅಂತೇಳಿ ದ ರೈಟರ್ ಹ್ಯಾವ್ ಗಿವನ್ ದಿಸ್ ಆರ್ಟಿಕಲ್. ಬೈ 2047 ಇಂಡಿಯಾ ವಾಂಟೆಡ್ ಟು ಹ್ಯಾವ್ ದ ವೀಕ್ಷಿತ್ ಭಾರತ್ ಅಂತ ಹೇಳಿ. ಅಂದರೆ ಈ ಅರ್ಬನೈಸ್ಡ್ ಕಂಟ್ರಿ ನಾವೇನು ಮಾಡಬೇಕು ಅಂದರೆ ಈ ಒಂದು ವಿಲೇಜ್ ಲೆವೆಲ್ನಲ್ಲಿ, ರೂರಲ್ ಲೆವೆಲ್ನ ಏನು ಮಾಡಬೇಕು ಅಂದರೆ ಪ್ರೊಡಕ್ಟಿವ್ ಆಗಿ ವಿ ಶುಡ್ ಮೇಕ್ ಇನ್ ಟು ಅರ್ಬನ್ ಆಸ್ ವೆಲ್. ಆ್ಯಂಡ್ ಲೆಟ್ ಅಸ್ ಸಿ ದಿಸ್ 2016 ಆಗುವಂಥ ಚಾನ್ಸಸ್ ಅಂತ ಹೇಳಿ they have given this report. And also along with that you can see there are different types of cities, tier 1, tier 2, tier 3 anta ide. Okay, tier 1 that is regarding the metropolitan cities. Metropolitan cities nalli nodi, because of the huge population density inda ಏನು ಆಗ್ತಾ ಇದೆ ಅಂತಂದ್ರೆ there will be lot of traffic ಆಗಿರ್ಬೋದು in Delhi, also in Bangalore, ಹೌದಾ, ಈ ಪುಣೆ ಆಗಿರ್ಬೋದು, ಹೈದರಾಬಾದ್ನಲ್ಲಿ ಕಂಪೇರ್ ಟು ದ ಬ್ಯಾಂಗ್ಳೂರ್ ಅಂತ ತಗೊಂಡಾಗ ಏನು ಅಂದರೆ ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗಿದೆ. ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನಾಗ್ತಾ ಇದೆ ಅಂತಂದರೆ ಇಟ್ ಈಸ್ ವೀಕ್ ಇನ್ ನೇಚರ್. ಆ್ಯಂಡ್ ವಾಟ್ ಈಸ್ ದ ಔಟ್ಕಮ್ ಆಫ್ ದ್ಯಾಟ್, ಓಕೆ, ಆ್ಯಂಡ್ ಆಲ್ಸೋ ವಾಟ್ ಈಸ್ ಸಪ್ಲಿಮೆಂಟ್ರಿ ಫಾರ್ ದ್ಯಾಟ್ ಅಂತ ಹೇಳಿ ವಿ ವಿಲ್ ಸಿ. ಆ್ಯಂಡ್ ಯೂಶಲಿ ಏನು ಅಂತಂದರೆ ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ, ಓಕೆ, ದ ಫಸ್ಟ್ ಪ್ರಿಫರೆನ್ಸ್ ದೇ ವಿಲ್ ಗಿವ್ ಫಾರ್ ದ ಮೆಟ್ರೋ ಆಗಿರ್ಬೋದು ಆ್ಯಂಡ್ ಆಲ್ಸೋ ದ ಬಸ್ಸಸ್. ಬಟ್ ಈ ಮೆಟ್ರೋ ಅಂತ ಬಂದರೆ ದೇ ವಾಂಟ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಹೌದಾ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಬಟ್ ಇನ್ ಆರ್ಡರ್ ಟು repay that or else in order to get back that whatever the investment they have made, it takes long years, ಹೌದಾ, 20 ವರ್ಷ 30 ವರ್ಷದವರೆಗೂ ಹೋಗ್ಬೋದು. ಬಟ್ ಬಸ್ಸಸ್ಗಳು ನೋಡಿ, ಬಸ್ಸಸ್ಸಿಂದ ಏನಾಗ್ತದೆ, ಇನ್ವೆಸ್ಟ್ಮೆಂಟು ಬೇಕು, ಬಟ್ ಏನಂತಂದರೆ ರಿಸ್ಕು ಜಾಸ್ತಿ, ವೇರ್ ಆ್ಯಂಡ್ ಟೇರು ಜಾಸ್ತಿ ಈ ಬಸ್ಸಸ್ದು. ಬಟ್ ಈ ಬಸ್ಸಸ್ ನೋಡಿ, CNG ಬಸ್ಸಸ್ ಆಗಿರ್ಬೋದು, ಡೀಸೆಲ್ ಬಸ್ಸಸ್ಗಳಾಗಿರ್ಬೋದು, ನಾವು ವಿ ಆರ್ ಯೂಸಿಂಗ್ ಟುವರ್ಡ್ಸ್ ದಿ ಇ ಬಸ್ಸಸ್, ಹೌದಾ, ಇ ಬಸ್ಸಸ್ ಅಂತ ಹೇಳಿ ವಿ ಹ್ಯಾವ್ ಸ್ಟಾರ್ಟೆಡ್. ಈ ಬಸ್ಸಸ್ ಪ್ರಮೋಷನ್ ಮಾಡಬೇಕು ಅಂತಂದರೆ ದ ಪೀಪಲ್ ವಿಲ್ ನಾಟ್ ಪರ್ಚೇಸ್ ದ ಇ ಬಸ್ಸಸ್ ಡೈರೆಕ್ಟ್ಲಿ, ಹೌದಾ. ಇವನು ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಅಂತ ನೋಡಿದಾಗ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ನವರೇ ಏನು ಮಾಡಬೇಕು, ಫಸ್ಟ್ಲಿ ದೇ ಶುಡ್ ಟೇಕ್ ದಿಸ್ ಕೈಂಡ್ ಆಫ್ promotion or else they should support for the e-buses here. Other agencies, other private people, other private companies, they don't opt for the e-buses because it is very expensive in nature. Tumma expensive irutte. That's why the government should take the initiative in order to promote these kinds of e-buses. ಅದಕ್ಕೆ ಏನು ಅಂತಂದರೆ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗಳಾಗಿರ್ಬೋದು, ದೇ ಆರ್ ಪ್ರಮೋಟಿಂಗ್ ಇ ಬಸ್ಸಸ್ ಇನ್ ದಿ ಟೈರ್ 1 ಸಿಟೀಸ್, ಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಹೌದಾ, ಅಲ್ಲಿ ಜಾಸ್ತಿ ಇ ಬಸ್ಸಸ್ಗಳನ್ನ ಇವಾಗ ನೋಡ್ತಾ ಇದ್ದೀರಾ. ಆ್ಯಂಡ್ ಇ ಬಸ್ಸಸ್ ದ ಡ್ರಾಬ್ಯಾಕ್ ಏನು ಅಂದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಇನ್ ನೇಚರ್. ಯೂಶಲಿ ದಿ ಪ್ರೈವೇಟ್ ಕಂಪನೀಸ್ ಆ್ಯಂಡ್ ದ ಪೀಪಲ್, ಪಬ್ಲಿಕ್ ಅವರು ಆಗಿರ್ಬೋದು, ದೇ ವಿಲ್ ಇನ್ವೆಸ್ಟ್ ಓನ್ಲಿ ಇನ್ ದ ಬೈಯಿಂಗ್ ಆಫ್ ಟೂ ವೀಲರ್, ಹೌದಾ. ಟೂ ವೀಲರ್ ಅಂತಂದರೆ ಇವಾಗ ಸ್ಕೂಟಿ ಇದೆ, ಎಲೆಕ್ಟ್ರಿಕ್ ಸ್ಕೂಟೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇ ಆಟೋಸ್ಗಳಂತ ಬಂದಿದ್ದಾವೆ, ಇ ಆಟೋ, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಇ ಕಾರ್ ಆಸ್ ವೆಲ್, ಎಲೆಕ್ಟ್ರಿಕ್ ಕಾರ್, ದಿಸ್ ಇ ಕಾರ್. ಓಕೆ, ದ ಪೀಪಲ್ ಆರ್ ದಿ ಪ್ರೈವೇಟ್ ಕಂಪನೀಸ್, ದೇ ವಿಲ್ ಜಸ್ಟ್ ಪ್ರಮೋಟ್ ದೀಸ್ ವೆಹಿಕಲ್ಸ್, 2 ವೀಲರ್ 3 ವೀಲರ್ 4 ವೀಲರ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಬಟ್ ಈ ಇ ಬಸ್ಸಸ್ಗಳನ್ನ ಪ್ರಮೋಟ್ ಮಾಡಬೇಕು ಈ ಎಲ್ಲರೂ ಕೂಡ ಅಂತಂದರೆ ಇಟ್ ಈಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಇನ್ ನೇಚರ್. ದಟ್ ಈಸ್ ವೈ ದಿ ಗೌರ್ಮೆಂಟ್ ಶುಡ್ ಗಿವ್ ದಿ ಸಬ್ಸಿಡೀಸ್ ಆಲ್ಸೋ ಫಾರ್ ದಿ ಪ್ರೈವೇಟ್ ಕಂಪನೀಸ್ ರಿಗಾರ್ಡಿಂಗ್ ದ ಇ ಬಸ್ಸಸ್ ಅಂತ ಹೇಳ್ತಾರೆ ಈಗ. ಆ್ಯಂಡ್ ಲೆಟ್ ಅಸ್ ಸಿ ಹಿಯರ್ ಇನ್ ದಿಸ್ ಆರ್ಟಿಕಲ್, ಸಿ ಹಿಯರ್. ಆ್ಯಂಡ್ ಆಸ್ ವಿ ಆರ್ ಸೀಯಿಂಗ್ ದ್ಯಾಟ್ this is very important scheme. Okay, just see here,
PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಂತ ಹೇಳಿ, PM e-drive ಅಂತ ಹೇಳಿ. ಅಕಾರ್ಡಿಂಗ್ ಟು ದಿಸ್ PM e-drive, ದಿಸ್ ಸ್ಕೀಮ್ ಅಡಿಯಲ್ಲಿ ಏನು ಅಂತಂದ್ರೆ, ಅಂಡರ್ ದಿಸ್ ಸ್ಕೀಮ್ ವಿಚ್ ವಿಲ್ ಸಪೋರ್ಟ್ ರೌಂಡ್ ಅಬೌಟ್ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಪರ್ಚೇಸಿಂಗ್ ಎಷ್ಟು ಮಾಡಿದ್ದಾರೆ ಅಂಡರ್ ದಿಸ್ ಸ್ಕೀಮ್ ಅಂತಂದ್ರೆ, ಈ ಸರ್ಕಾರದವರು 14,000 ನ್ಯೂ ಇ ಬಸ್ಸಸ್ ಹ್ಯಾವ್ ಬೀನ್ ಪರ್ಚೇಸ್ಡ್. ನೋಡಿ 14,000 ಈ ಬಸ್ಸಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅಲಾಂಗ್ ವಿತ್ ದಟ್ ಇ ರಿಕ್ಷಾಸ್ ನೋಡಿ 1,10,000 ಇ ರಿಕ್ಷಾಸ್, ಈ ಟ್ರಕ್ ಆಗಿರ್ಬೋದು, ಈ ಆಂಬುಲೆನ್ಸಸ್ಗಳಾಗಿರ್ಬೋದು, ದೇ ಹ್ಯಾವ್ ಜಸ್ಟ್ ಪರ್ಚೇಸ್ಡ್ ಅಂಡರ್ ದಿಸ್ ಸ್ಕೀಮ್. ಯಾವುದು? PM e-drive ಅಂತ ಹೇಳಿ. ಅಂಡ್ ಇಂಡಿಯಾ ನೀಡ್ಸ್ ರೌಂಡ್ ಅಬೌಟ್ 2 lakh ಅರ್ಬನ್ ಬಸ್ಸಸ್, ದಟ್ ಟು ಇ ಬಸ್ಸಸ್ಗಳಾಗಿರ್ಬೋದು, ಬಟ್ ಓನ್ಲಿ 35,000 ಆರ್ ಆಪರೇಷನಲ್ ಇನ್ಕ್ಲೂಡಿಂಗ್ ಇ ಬಸ್ಸಸ್. ಇನ್ಕ್ಲೂಡಿಂಗ್ ಇ ಬಸ್ಸಸ್ ನಮ್ಮ ಇಂಡಿಯಾದಲ್ಲಿ ಬರೀ 35,000 ಬಸ್ಸಸ್ಗಳಿದೆ ಅಂತ ಹೇಳಿದ್ದಾರೆ. ಬಟ್ ಇಂಡಿಯಾ ನೀಡ್ಸ್ ರೌಂಡ್ ಅಬೌಟ್ 2 lakh ಬಸ್ಸಸ್. ಸಿ ವಾಟ್ ಈಸ್ ದಿ ಟಾರ್ಗೆಟ್? ಎಷ್ಟಿದೆ? ಇಷ್ಟಿದೆ. ಆಕ್ಚುಲಿ ನೋಡಿ ಎಷ್ಟಿದೆ ಬಸ್ಸಸ್ಗಳು. ಸಿ ಸ್ಟಿಲ್ ವಿ ಆರ್ ಫಾರ್ ಬಿಹೈಂಡ್ ರಿಗಾರ್ಡಿಂಗ್ ದ ರಿಕ್ವೈರ್ಮೆಂಟ್ ಆಗಿರ್ಬೋದು. ಆ್ಯಂಡ್ ಫಾರ್ ದಿಸ್ ಏನು ಅಂತಂದ್ರೆ, ಈ ಬಸ್ಸಸ್ಗಳು ಏನು ಅಂತಂದ್ರೆ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್ ಇನ್ ನೇಚರ್. ಆ್ಯಂಡ್ ಬಿಕಾಸ್ ಆಫ್ ಈ ಒಂದು ರೀಪ್ಲೇಸ್ಮೆಂಟ್ ಆಫ್ ಬ್ಯಾಟ್ರೀಸ್ ಎಲ್ಲ ಮಾಡಬೇಕು, ದಟ್ ಈಸ್ ಆಲ್ಸೋ ವೆರಿ ಎಕ್ಸ್ಪೆನ್ಸಿವ್ ಇನ್ ಆರ್ಡರ್ ಟು ರೀಪ್ಲೇಸ್ ದ ಬ್ಯಾಟ್ರೀಸ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಈ ಮೆಟ್ರೋ ಅಂತ ಬಂದರೆ ಕನ್ಸ್ಟ್ರಕ್ಷನ್ಗೆ ತುಂಬ ಸಾವಿರಾರು ಕೋಟಿ ದುಡ್ಡು ಹೋಗ್ತದೆ ಇನ್ವೆಸ್ಟ್ಮೆಂಟ್ಗೆ. ಆ್ಯಂಡ್ ದೀಸ್ ಪ್ರೈವೇಟ್ ಕಂಪ್ನೀಸ್ ದೇ ಡೋಂಟ್ ಸ್ಟೆಪ್ ಫಾರ್ವರ್ಡ್ ಟು ಜಸ್ಟ್ ಇನ್ವೆಸ್ಟ್ ದ ಮನಿ ಇನ್ ದ ಮೆಟ್ರೋಸ್. ಅದಕ್ಕೆ ಏನಾಗ್ತದೆ ಅಂದರೆ, ದೇ ಆರ್ ಟೆಲ್ಲಿಂಗ್ ದ್ಯಾಟ್ ಸಪ್ಲಿಮೆಂಟ್ ಆಗಿ ಯು ಕ್ಯಾನ್ ಯೂಸ್ ದಿ ಟ್ರಾನ್ಸ್ ಅಂತ ಹೇಳಿ. ಓಕೆ, ಯು ಕ್ಯಾನ್ ಯೂಸ್ ದಿಸ್ ಕೈಂಡ್ಸ್ ಆಫ್ ವೆಹಿಕಲ್ಸ್. ಓಕೆ, ಲೆಟ್ ಅಸ್ ಸಿ ದಟ್. ಈ ಟ್ರಾಮ್ ಅಂತ ಬರ್ತವೆ, ಟ್ರಾಮ್. ಆ್ಯಂಡ್ ಯೂಶಲಿ ಏನು ಅಂದರೆ, ಒಂದು ಕೋಲ್ಕತ್ತಾದಲ್ಲಿ ಟ್ರಾಮ್ ವೆಹಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಕೈಂಡ್ ಆಫ್ ಅ ರೇಲ್ಸ್ ಓನ್ಲಿ. ಅಂದ್ರೆ ಒಂದು ಶಾರ್ಟ್ ಏನು ಅಂತ ರೇಲ್ಸ್ಗಳು ಇರ್ತವೆ. ಅದರಲ್ಲಿ ಏನು ಅಂದರೆ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್. ಆ್ಯಂಡ್ ಏನು ಅಂದರೆ ಜಾಸ್ತಿ ಕಾಸ್ಟ್ ಕೂಡ ಇರೋದಿಲ್ಲ. ದಟ್ ಈಸ್ ಎಫೆಕ್ಟಿವ್ ಇನ್ ನೇಚರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ವೆರಿ ಎಫೆಕ್ಟಿವ್ ಯಾವುದು ಅಂತಂದರೆ ಈ ಟ್ರಾಮ್ಗಳು ಅಂತ ಹೇಳಿ. ಲೆಟ್ ಅಸ್ ಸಿ ದ್ಯಾಟ್ ಆಲ್ಸೋ. ಯೂಶಲಿ ಏನು ಅಂದರೆ ಫಸ್ಟು ಈ ಟ್ರಾಮ್ಗಳನ್ನು ಯೂಸ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ಯು ಕ್ಯಾನ್ ಗೋ ವಿತ್ ದ ಟ್ರಾಲೀಸ್ ಅಂತ ಹೇಳಿ, ಟ್ರಾಲಿ ಬಸ್ಸಸ್ಗಳು. ಸಿ ಹಾ, ಫಸ್ಟ್ಲಿ ಏನು ಅಂದರೆ ಟ್ರಾಮ್ಸ್ ಆಗಿರ್ಬೋದು, ಟ್ರಾಲಿ ಬಸ್ಸಸ್ಗಳನ್ನು ನಾವು ಜಾಸ್ತಿ ಬಳಕೆ ಮಾಡ್ಕೊಳ್ಬೇಕು ಇನ್ ಆರ್ಡರ್ ಟು ಸೇವ್ ದಿ ಮನಿ, ಇನ್ ಆರ್ಡರ್ ಟು ಸೇವ್ ದ ರೆವೆನ್ಯೂ. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್ in this article. Usually ಏನು ಅಂದರೆ ಕೋಲ್ಕತ್ತಾದಲ್ಲಿ you are already seeing there are lot of trams, and also the next one ಯಾವುದು ಅಂತಂದರೆ ಈ ಟ್ರಾಲಿ ಬಸ್ಸಸ್ಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ. ಬಟ್ ಕಂಪೇರ್ ಟು ದ ಟ್ರಾಲಿ ಬಸ್ಸಸ್, ಟ್ರಾಮ್ಸ್ ಆರ್ ವೆರಿ ಎಫೆಕ್ಟಿವ್ ಇನ್ ನೇಚರ್. ಓಕೆ, ವಿ ಕ್ಯಾನ್ ಸೇವ್ ದ ಲಾಟ್ ಆಫ್ ಮನಿ. ಬಟ್ ದೀಸ್ ಬಸ್ಸಸ್ ಇಂದ ಏನು ಅಂತಂದರೆ ರೌಂಡ್ ಅಬೌಟ್ ಬಸ್ಸಸ್ಸಿಂದ ನೋಡಿ ತುಂಬಾ ಲಾಸ್ ಆಗ್ತಾ ಇರೋದೇ ಜಾಸ್ತಿ. See here, they have given. ಈ ಬಸ್ಸಸ್ದು ಏನು ಅಂತಂದರೆ ಕಾರ್ಬನ್ ಎಮಿಷನ್ ಜಾಸ್ತಿ ಇರೋದಿಲ್ಲ, ಬಟ್ ದೇರ್ ವಿಲ್ ಬಿ ಹ್ಯೂಜ್ ಲಾಸ್ ಫಾರ್ ದ ಇನ್ವೆಸ್ಟ್ಮೆಂಟ್. See here, the e-bus system which is currently the preferred mode on Indian roads fails to maintain the profitability. Profit ಸಿಗೋದಿಲ್ಲ ಈ ಬಸ್ಸಸ್ಗಳಲ್ಲಿ. ಆ್ಯಂಡ್ because of the high operational and replacement cost, as I told you regarding battery ಆಗಿರ್ಬೋದು and wear and tear of the wheels ಗಳಾಗಿರ್ಬೋದು, all that, and resulting in the net loss ನೋಡಿ ಎಷ್ಟಾಗ್ತದೆ, round about 82% over 7 decades. 70 ಒಂದು ವರ್ಷ ಅಂತ ತಗೊಂಡಾಗ ಎಷ್ಟು ಒಂದು ಲಾಸ್ ಆಗ್ಬೋದು ಗೌರ್ಮೆಂಟ್ಗೆ ಅಂದ್ರೆ ರೌಂಡ್ ಅಬೌಟ್ 82%. ನೀವೇನಾದರೂ 100% ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಈ ಬಸ್ಸಸ್ನಲ್ಲಿ ನಿಮಗೆ 82% ಲಾಸ್ ಆಗ್ತದೆ. ರೆಸ್ಟ್ 28% ಅಷ್ಟೇ ಏನು ಅಂತಂದ್ರೆ ಯು ವಿಲ್ ಬಿ ಇನ್ ಏನು ಅಂತಂದ್ರೆ 18% ಅಷ್ಟೇ ಯು ವಿಲ್ ಬಿ ಇನ್ ಅ ಪ್ರಾಫಿಟ್. ಸಿ ದಟ್ ಈಸ್ ವೈ ದಿಸ್ ಪ್ರೈವೇಟ್ ಪೀಪಲ್ ದೇ ಡೋಂಟ್ ಲೈಕ್ ಟು ಇನ್ವೆಸ್ಟ್ ದ ಮನಿ ಇನ್ ಇ ಬಸ್ಸಸ್ ಆಲ್ಸೋ. ಪ್ರಾಫಿಟ್ ಬೇಕಲ್ವಾ? ಸಿ ಎವ್ರಿ ಪ್ರೈವೇಟ್ ಇಂಡಿವಿಜುವಲ್ ದೇ ನೀಡ್ ಅ ಪ್ರಾಫಿಟ್. ಇಫ್ ದರ್ ಈಸ್ ನೋ ಪ್ರಾಫಿಟ್ ದೆನ್ ವೈ ವಿಲ್ ದೇ ಇನ್ವೆಸ್ಟ್ ಅ ಮನಿ ಇನ್ ದ ಇ ಬಸ್ಸಸ್ ದೆನ್? That is the huge concern here. That is why in order to replace that we should go for the trams. See, trams ನಲ್ಲಿ ಏನಾಗ್ತದೆ, ಮಿನಿಮಲ್ ಲಾಸ್ ಇರ್ತದೆ, ತುಂಬ ಕಡಿಮೆ ಲಾಸ್ ಇರ್ತದೆ. ಓಕೆ, ಆ್ಯಂಡ್ ಆಲ್ಸೋ
ನೀವೇನು ಅಂತಂದ್ರೆ ಎಫೆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್, ಇದು ಟ್ರಾಮ್ಸ್ ಅಂತ ಅನ್ನೋದು, ಇಟ್ ಈಸ್ ಕೈಂಡ್ ಆಫ್ ದಿ ರೈಲ್ವೇಸ್ ಇಟ್ ಸೆಲ್ಫ್. ರೈಲ್ವೇಸ್, ಬಟ್ ರೈಲ್ವೇಸ್ ಏನಾಗ್ತದೆ ಅಂದರೆ ಇಟ್ ಈಸ್ ವೆರಿ ಲಾರ್ಜ್ ಇನ್ ನೇಚರ್, ತುಂಬ ಲೆಂದಿ ಇರ್ತದೆ. ಬಟ್ ಟ್ರಾಮ್ಸ್ ವಿಲ್ ಬಿ ವೆರಿ ಶಾರ್ಟ್ ಇನ್ ನೇಚರ್. ಓಕೆ, ಇಟ್ಸ್ ದ ಸೇಮ್ ಕೈಂಡ್ ಬಸ್ ಓನ್ಲಿ. ಸಿ ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್. ಓಕೆ, ಯೂಶಲಿ ಏನು ಅಂತಂದರೆ ಈ ಕೋಲ್ಕತ್ತಾದಲ್ಲಿ ತುಂಬ ಜಾಸ್ತಿ ಇದನ್ನು ಯೂಸ್ ಮಾಡ್ತಾ ಇರೋದು. ಬಟ್ ರೈಟ್ ನಾವು ದ ಕೇರಳ ಗವರ್ಮೆಂಟ್ ಈಸ್ ಆಲ್ಸೋ ವಾಂಟೆಡ್ ಟು, ದಟ್ ಟು ಕೊಚ್ಚಿನಲ್ಲಿ ನೋಡಿ, ಕೊಚ್ಚಿನಲ್ಲಿ ದೇ ವಾಂಟೆಡ್ ಟು ಬ್ರಿಂಗ್ ದಿಸ್ ಟ್ರಾಮ್ಸ್, ದೇ ವಾಂಟೆಡ್ ಟು ಇಂಟ್ರಡ್ಯೂಸ್ ದಿಸ್ ಟ್ರಾಮ್ಸ್. ಕೊಚ್ಚಿನಲ್ಲಿ ಇದನ್ನು ಟ್ರಾಮ್ಸನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳಿ ದ ಕೇರಳ ಗವರ್ಮೆಂಟ್ ಈಸ್ ಪ್ಲಾನಿಂಗ್. ದಿಸ್ ಈಸ್ ರಿಗಾರ್ಡಿಂಗ್ ದ್ಯಾಟ್. Okay, this might be your mains answer writing question. Okay, what is the public transportation, how we can effectively utilize ಅಂತ ಕೇಳಿದಾಗ ರಿಗಾರ್ಡಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಯುಟಿಲೈಸೇಷನ್ ಬಗ್ಗೆ ಕೇಳಿದಾಗ ಕೆನ್ ಜಸ್ಟ್ ರೈಟ್ ಡೌನ್ ಆಲ್ ದಿಸ್. ದ ನೆಕ್ಸ್ಟ್ ಈಸ್ central scheme must pass effectiveness test to continue. Okay, usually there are two kinds of schemes. Let us know in detail. Firstly ಏನಂದ್ರೆ there are two types of schemes. ಒಂದು central sector schemes ಅಂತ ಹೇಳಿ, central sector schemes, and also central sponsored schemes. Central sponsored scheme. There are two types of schemes. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ನ ಅಬ್ರಿವೇಷನ್ ಅಲ್ಲಿ CS ಅಂತ ಕರಿತೀವಿ, ಇದನ್ನ CSS ಅಂತ ಕರಿತೀವಿ. ಹೌದಾ? ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಏನು ಅಂತಂದ್ರೆ ದೀಸ್ ಸ್ಕೀಮ್ಸ್ ಆರ್ ಫುಲ್ಲಿ ಫಂಡೆಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ನವ್ರು ಫುಲ್ಲಿ ಫಂಡಿಂಗ್ ಮಾಡ್ತಾರೆ ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡೋರು ಕೂಡ ಸೆಂಟ್ರಲ್ ಗೌರ್ಮೆಂಟ್ನವ್ರೆ. ದೀಸ್ ಆರ್ ಫುಲ್ಲಿ ಫಂಡೆಡ್ and implemented by the union government or central government. ಟೋಟಲಿ ಫಂಡಿಂಗು ನೀಡೋರು ಅವರೇ, ಇಂಪ್ಲಿಮೆಂಟ್ ಮಾಡೋರು ಅವರೇ. ಓಕೆ, ಡಿಫೆನ್ಸ್ ಸೆಕ್ಟರ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಈ ಏರ್ಲೈನ್ಸ್ಗಳಾಗಿರ್ಬೋದು, ಆ್ಯಂಡ್ ದೇರ್ ಆರ್ ಮೆನಿ ಮೋರ್, ಆ್ಯಂಡ್ ರೈಲ್ವೇಸ್ ರಿಲೇಟೆಡ್ ಸ್ಕೀಮ್ಸ್ಗಳಾಗಿರ್ಬೋದು. ಆಲ್ ದ್ಯಾಟ್ ಟೋಟಲಿ ಯೂನಿಯನ್ ಸಬ್ಜೆಕ್ಟ್ನಲ್ಲಿ, ಸೆಂಟ್ರಲ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಓಕೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸಲ್ಲಿ ಏನು ಅಂತಂದರೆ ದಿ ವಿಲ್ ಜಸ್ಟ್ ಫಂಡ್. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನೋಡಿ ಡೆಸಿಗ್ನೇಟೆಡ್ ದಿಸ್ ಸ್ಕೀಮ್ಸ್ ವಿಲ್ ಬಿ ಡೆಸಿಗ್ನೇಟೆಡ್ ಬೈ ದ ಸೆಂಟರ್. Designated by the center, but it will be partially funded. Okay, partially funded. ಫಂಡಿಂಗ್ ಏನಿರ್ತದೆ ಅಲ್ಲಿ ಫುಲ್ಲಿ ಫಂಡಿಂಗ್ ಇರ್ತದೆ, ಇಲ್ಲಿ ಪಾರ್ಷಿಯಲಿ ಫಂಡಿಂಗ್ ಬೈ ದ ಸೆಂಟರ್ ಫಾರ್ ದಿ ಸ್ಟೇಟ್ಸ್, ಪಾರ್ಷಿಯಲಿ ಫಂಡಿಂಗ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಸ್ಟೇಟ್ಸ್. ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋರು ಯಾರು ಅಂತಂದರೆ ದ ಸ್ಟೇಟ್ಸ್. Implementation will be made by the state government. State government will implement that. The schemes, these kinds of schemes will be designated by the center. Partially ಕೊಡ್ತಾರೆ ದುಡ್ಡನ್ನು, okay, for that schemes. But implementation ಮಾಡೋರು ಯಾರು? The state governments. This is regarding the differences. Yeah. And best example for this central sponsored scheme ಯಾವುದಂದ್ರೆ ಮನ್ನರೇಗಾ. ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಮನ್ನರೇಗಾ. ಓಕೆ, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಓಕೆ, ಮನ್ನರೇಗಾ ಅಂತ ಹೇಳಿ, ಅಥವಾ ಆ್ಯಕ್ಟ್. ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ದಟ್ ಈಸ್ ದ ಬೆಸ್ಟ್ ಸ್ಕೀಮ್ ಫಾರ್ ಅಂಡರ್ ದಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಹಿಯರ್ ಏನಾಗ್ತದೆ ಅಂತಂದ್ರೆ ದೇರ್ ಆರ್ ಲಾಟ್ ಆಫ್ ಸ್ಕೀಮ್ಸ್ ದಟ್ ಹ್ಯಾಸ್ ಬಿನ್ ಲಾಂಚ್ಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ನವರು ತುಂಬ ಸ್ಕೀಮ್ಸ್ಗಳನ್ನ ಲಾಂಚ್ ಮಾಡ್ತಾ ಇರ್ತಾರೆ. ಬಜೆಟ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳಿಗೆ ಎಷ್ಟು ಫಂಡಿಂಗ್ನ ಮಾಡಬೇಕು, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಸ್ಗಳಿಗೆ ಎಷ್ಟು ಬಜೆಟ್ ಅಲಾಟ್ಮೆಂಟ್ ಮಾಡಬೇಕು, ದಟ್ ಆಲ್ ವಿಲ್ ಬಿ ಗಿವನ್ ಇನ್ ಅ ಬ್ರೀಫ್. ಬಟ್ ವಾಟ್ ಈಸ್ ದ ಔಟ್ಕಮ್ ಆಫ್ ದೀಸ್ ಸ್ಕೀಮ್ಸ್? ಸ್ಕೀಮ್ಸ್ಗಳಿಗೆ ಫಂಡಿಂಗ್ ಮಾಡ್ತಾರೆ, ಓಕೆ, ಸ್ಕೀಮ್ಸ್ಗಳನ್ನ ಲಾಂಚ್ ಮಾಡ್ತಾರೆ, ಅದರಲ್ಲಿ ಇಂತಿಷ್ಟು ದುಡ್ಡು ಅಂತ ಹೇಳಿ ಏನು ಅಂತಂದರೆ ಫಂಡಿಂಗ್ ಮಾಡಿರ್ತಾರೆ ಆ ಒಂದು ಸ್ಕೀಮ್ಗೆ, ಓಕೆ. ಬಟ್ ವಾಟ್ ಈಸ್ ದ ಔಟ್ಕಮ್ ಆಫ್ ದ್ಯಾಟ್? Is the outcome is effective in nature or not? That is the question here. And right now they have taken this effective kind of
ಟೆಸ್ಟ್ ಏನು ಅಂತಂದ್ರೆ ವಾಟ್ ಎವರ್ ದ ಸ್ಕೀಮ್ಸ್ ದ ಸೆಂಟ್ರಲ್ ಗವರ್ಮೆಂಟ್ ಲಾಂಚಸ್ ಅಂಡರ್ ದಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂಡ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ದ್ಯಾಟ್ ಶುಡ್ ಬಿ ಟೆಸ್ಟೆಡ್. ಔಟ್ಕಮ್ ಏನಿದೆ ಅಂತ ಹೇಳಿ ಟೆಸ್ಟ್ ಮಾಡಬೇಕು, ಅದು ರಿಪೋರ್ಟನ್ನು ನೀಡಬೇಕು. ಆ್ಯಂಡ್ ಹೂ ವಿಲ್ ಗಿವ್ ದ ರಿಪೋರ್ಟ್ ದ್ಯಾಟ್ ವಿ ವಿಲ್ see here as I told you. And also along with that, in order to improve the quality of government expenditure, every scheme should have the sunset date. Sunset date ಅಂದ್ರೆ ಏನು, ಒಂದು effective date. Okay, see here, if any of the scheme it is for 1 year, ಯಾವುದೇ ಒಂದು ಸ್ಕೀಮ್ 1 year ಇತ್ತು ಅಂತಂದ್ರೆ ಆ 1 year ಲಾಸ್ಟ್ ಡೆಡ್ಲೈನ್ ಇರ್ತದೆ ಅಲ್ವಾ, ಅದನ್ನೇ ಸನ್ಸೆಟ್ ಡೇಟ್ ಅಂತ ಹೇಳ್ತೀವಿ. ಸನ್ಸೆಟ್ ಡೇಟ್. ಆ ಲಾಸ್ಟ್ ಡೇಟ್ ಅಲ್ಲಿನೂ ಕೂಡ ಏನು ಅಂತಂದ್ರೆ ಆಫ್ಟರ್ ದ ಎಕ್ಸ್ಪೈರಿಂಗ್ ಆಫ್ ದಟ್ ಸ್ಕೀಮ್ ವಾಟ್ ಈಸ್ ದ ಔಟ್ಕಮ್, ಹೌ ಮಚ್ ಇಟ್ ವಾಸ್ ಎಫೆಕ್ಟಿವ್ ಇನ್ ದ ಸೊಸೈಟಿ. Okay, that all that will be calculated, it will be given as a report. Okay. And along with that, you see how the government is currently in the process of conducting a third party evaluation. Third party evaluation ಮಾಡಬೇಕು ಅಂತ ಹೇಳಿ it is planning. For which sector? For centrally ಏನು ಅಂತಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್. ದಿಸ್ ಒನ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗೆ who will just evaluate that? It will be evaluated by the third party. There will be third party agencies. These third party agencies that is working under central government, okay, they will just give the report regarding the central sector schemes. Whatever the central sector schemes that has been launched, effectiveness agi test na madbittu they will give the report for the central government. And ಇದನ್ನ ಇವ್ಯಾಲ್ಯೂಯೇಟ್ ಮಾಡೋರು ಯಾರು ಅಂದ್ರೆ ದಿಸ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಬೈ ದಿ ನೀತಿ ಆಯೋಗ್. ನೀತಿ ಆಯೋಗ್ will evaluate this scheme, whether it is effective in nature or not and how it is utilized by the people in effectively manner or not. Everything will be given by the Niti Aayog. Okay, this will be tested or else this will be given report by the third party agencies and that will be given by the Niti Aayog. See, that is what they have given. The government is currently in the process of conducting a third party evaluation of all the fully funded central schemes. Niti Aayog is appraising the centrally sponsored scheme. And currently how many schemes are coming under these two types are? There are 54 central schemes and 260 centrally sponsored schemes. Nodi, central sector schemes ಎಷ್ಟಿದೆ 54 ಇದೆ, ಇನ್ನು centrally sponsored schemes ಎಷ್ಟಿದೆ 260 ಇದೆ. See, these many schemes are there. ಎಷ್ಟೊಂದು ಜನರಿಗೆ ಈ ಸ್ಕೀಮ್ಸ್ಗಳೇ ಗೊತ್ತಿರೋದಿಲ್ಲ, ಯಾವ್ಯಾವ ಸ್ಕೀಮ್ಸ್ಗಳಿದ್ದಾವೆ, how it is effective in nature, how it will help for the people who are eligible under that scheme. ಜನರಿಗೆ ಅರಿವೇ ಇರೋದಿಲ್ಲ because there is a lack of awareness for the people. And these schemes for which approvals end on March 31st, 2026. March 31st, 2026 ವರೆಗೂ all these schemes including both the central sector schemes as well as central sponsored schemes that will be evaluated. And furtherly ಏನು ಅಂತಂದ್ರೆ ಅದನ್ನೇ ಅಪ್ರೈಸಲ್ ಮಾಡೋಣ ಅಥವಾ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡೋಣವಾ, that all will be given by the cabinet approval. Union cabinet will give the approval. ಯಾವುದಾದ್ರೂ ಒಂದು ಎಫೆಕ್ಟಿವ್ ಆಗಿ ಈ ಸ್ಕೀಮ್ ಬಳಕೆ ಆಗ್ತಾ ಇದೆ ಬಟ್ ಇದನ್ನ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಇಯರ್ಗೂ ಅಂತಂದ್ರೆ ದಿ ಯೂನಿಯನ್ ಕ್ಯಾಬಿನೆಟ್ ವಿಲ್ ಗಿವ್ ದ ಅಪ್ರೂವಲ್. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಸೆಕ್ಟರ್. And the next is gender parity. India marks a relative drop in gender parity. The Economic Forum, the World's Economic Forum Global Gender Gap Report. World Economic Forum now rain on they have published the gender parity report. A gender parity report 2020 finally India rank estide andre it is 131. India's rank is 131 out of 148 countries, which is the last rank country is Pakistan. India is the 131st rank, Pakistan is the 148th rank, that comes under last rank. But compared to Bangladesh, Bhutan, Nepal, Maldives ನೋಡಿದಾಗ ನಮ್ಮ ನೇಬರಿಂಗ್ ಕಂಟ್ರೀಸ್ದು ನೋಡಿದಾಗ ಎಕ್ಸೆಪ್ಟ್ ದಿಸ್
ಪಾಕಿಸ್ತಾನ ನೋಡಿದಾಗ ಆಲ್ ದಿ ಕಂಟ್ರೀಸ್ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕಿಂಗ್ ಕಂಪೇರ್ಡ್ ಟು ದ ಇಂಡಿಯಾ. ಎಲ್ಲಿ ನಾವು ಲ್ಯಾಗಿಂಗ್ ಆಗ್ತಾ ಇದ್ದೀವಿ, ಲೆಟ್ ಅಸ್ ಸಿ ದಟ್. ಆ್ಯಂಡ್ ವಾಟ್ ಈಸ್ ದ ಸ್ಕೋರ್? ನಮ್ಮದು ಇಂಡಿಯಾ ಸ್ಕೋರ್ ಎಷ್ಟಿದೆ? ಇಟ್ ಈಸ್ 61.1%. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ದ ರಿಪೋರ್ಟ್ ರಿಲೀಸ್ಡ್ ಆನ್ ಥರ್ಸ್ಡೇ ಬೈ ದಿ ಎಕನಾಮಿಕ್ ಫೋರಮ್, ಹೌದಾ? ಆ್ಯಂಡ್ ಪುಟ್ಸ್ ಇಂಡಿಯಾ ಅಮಾಂಗ್ಸ್ ದಿ ಲೋವೆಸ್ಟ್ ರ್ಯಾಂಕ್ ಕಂಟ್ರೀಸ್ ಇನ್ ದ ಸೌತ್ ಏಷ್ಯಾ. ಸೌತ್ ಏಷ್ಯಾದಲ್ಲಿ ಏನು ಅಂತಂದರೆ ನಮ್ಮದೇ ಲೋವೆಸ್ಟ್ ರ್ಯಾಂಕಿಂಗ್ ಅಂತ ಹೇಳಿ ಕಂಪೇರ್ಡ್. ಬಟ್ ಏನು ಅಂತಂದರೆ, ಜಸ್ಟ್ ಲೀವ್ ದಿಸ್ ಪಾಕಿಸ್ತಾನ್. ಓಕೆ, ಇಂಡಿಯಾ ಹ್ಯಾಡ್ ರ್ಯಾಂಕ್ಡ್ 129th ಔಟ್ ಆಫ್ 146 ಕಂಟ್ರೀಸ್ ಲಾಸ್ಟ್ ಇಯರ್. 146 ಕಂಟ್ರೀಸ್ಗಳದ್ದು ರ್ಯಾಂಕಿಂಗ್ ಕೊಟ್ಟಿತ್ತು. ಈ ವರ್ಷ 148 ಕಂಟ್ರೀಸ್ಗಳದ್ದು ರ್ಯಾಂಕಿಂಗ್ ಕೊಟ್ಟಿದೆ. ಬಟ್ ಏನು ಅಂತಂದರೆ, ಹೋದ ವರ್ಷ ನಾವು 129th ರ್ಯಾಂಕ್ ಇದ್ವಿ. ಈ ವರ್ಷ ಏನಾಗ್ತಾ ಇದೆ, ವಿ ಹ್ಯಾವ್ ಸ್ಟೂಡ್ ಫಾರ್ 131st ರ್ಯಾಂಕ್. ಓಕೆ, 2 ರ್ಯಾಂಕಿಂಗ್ ಕಡಿಮೆ ಆಗಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ವಾಟ್ ಈಸ್ ದ ಕಂಡೀಷನ್ಸ್ ಆರ್ ದಿ ಇಂಡಿಕೇಟರ್ಸ್ ಟು ಕ್ಯಾಲ್ಕುಲೇಟ್ ದಿಸ್ ಜೆಂಡರ್ ಗ್ಯಾಪ್. ಜೆಂಡರ್ ಗ್ಯಾಪ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ದೇರ್ ಆರ್ 4 ಇಂಡಿಕೇಟರ್ಸ್. ಓಕೆ, ಲೆಟ್ ಅಸ್ ಸಿ ಈಚ್ ಒನ್. ಅಲಾಂಗ್ ವಿತ್ ಏನು ಅಂದರೆ, ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ಯಾರು ಅಂತಂದರೆ ಐಸ್ಲ್ಯಾಂಡ್. ದಟ್ ಈಸ್ ದ ರ್ಯಾಂಕಿಂಗ್ ಫಾರ್ ದಿ 16th ಇಯರ್ ರನ್ನಿಂಗ್. ಫಸ್ಟ್ ಏನು ಅಂತಂದರೆ, ಸಿನ್ಸ್ ಫ್ರಮ್ 16 years ಐಸ್ಲ್ಯಾಂಡ್ ಸ್ಟ್ಯಾಂಡ್ಸ್ ಫಸ್ಟ್. ಆಫ್ಟರ್ ದ್ಯಾಟ್ ದ ಫಿನ್ಲ್ಯಾಂಡ್, ನಾರ್ವೆ, UK, ನ್ಯೂಜಿಲ್ಯಾಂಡ್ that stands the second and third, fourth consecutively. Okay, and the best performer ಯಾರು ಅಂತಂದ್ರೆ ನೋಡಿ, ಬೆಸ್ಟ್ ಪರ್ಫಾರ್ಮರ್ ಇಟ್ ಈಸ್ ದ ಬಾಂಗ್ಲಾದೇಶ್. ನೇಬರಿಂಗ್ ಕಂಟ್ರಿ ಬಾಂಗ್ಲಾದೇಶ್ ಎಷ್ಟು ಜಂಪ್ ಆಗಿದೆ ಅಂದರೆ 75 ರ್ಯಾಂಕ್ಸ್ಗಳನ್ನು ಜಂಪ್ ಆಗಿ ಮುಂದೆ ಹೋಗಿದೆ. ಲೆಟ್ ಅಸ್ ಸಿ ದಟ್ ಆಲ್ಸೋ. ವೆರಿ ಇಂಪಾರ್ಟೆಂಟ್ ಇದು. ಬಾಂಗ್ಲಾದೇಶ್ ಎಮರ್ಜ್ಡ್ ಆಸ್ ದಿ ಬೆಸ್ಟ್ ಪರ್ಫಾರ್ಮರ್ ಇನ್ ದ ಸೌತ್ ಏಷ್ಯಾ, ಜಂಪಿಂಗ್ 75 positions ಟು ರ್ಯಾಂಕ್ 24th ಗ್ಲೋಬಲಿ. ಓಕೆ, ನೋಡಿ 75 ಪೊಸಿಷನ್ಸ್ಗಳನ್ನ ಹಿಂದಿಕ್ಕಿ ಇವಾಗ 24th ರ್ಯಾಂಕಿಗೆ ಹೋಗಿದೆ. ಸಿ ಹೌ ಇಟ್ ಹ್ಯಾಸ್ ಬಿನ್ ಇಂಪ್ರೂವ್ಡ್. ಎಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಈ ಬಾಂಗ್ಲಾದೇಶ್ ಅಂದರೆ, ದ ವೆರಿ ಇಂಪಾರ್ಟೆಂಟ್ ಈಸ್ ದಟ್ ದಿ ಪೊಲಿಟಿಕಲ್ ಎಂಪವರ್ಮೆಂಟ್ ಆಗಿರಲಿ ಆ್ಯಂಡ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಆಗಿರಲಿ. ಎಕನಾಮಿ ಗ್ರೋತ್ ಆ್ಯಂಡ್ ಆಲ್ಸೋ ಈ ಪೊಲಿಟಿಕಲ್ ಎಂಪವರ್ಮೆಂಟ್ ನೋಡಿ ಅಲ್ಲಿ ಜಾಸ್ತಿ ಇದೆ. ಪೊಲಿಟಿಕಲ್ ಎಂಪವರ್ಮೆಂಟ್ ಅಂದರೆ ಇಲ್ಲಿ ದ ವುಮನ್ ರಿಸರ್ವೇಷನ್ ಆ್ಯಂಡ್ ವುಮನ್ ಪಾರ್ಟಿಸಿಪೇಷನ್ ಅಟ್ ದಿ ಪಾರ್ಲಿಮೆಂಟ್ ಲೆವೆಲ್ನಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ ಅಲ್ಲಿ ಆಸ್ ಅ ಪಾರ್ಲಿಮೆಂಟೇರಿಯನ್ಸ್. ಓಕೆ, ದಟ್ ಆಲ್ ವಿಲ್ ಬಿ ಕೌಂಟೆಡ್ ಹಿಯರ್ ಆಸ್ ಅನ್ ಪೊಲಿಟಿಕಲ್ ಎಂಪವರ್ಮೆಂಟ್ ಇಂಡಿಕೇಟರ್. And this is the 19th edition of the report which covers 148 economies. 19th edition kuda idu this year report. And these are the indicators. These are the 4 indicators. Let us see each one. The Global Gender Gap Index measures the gender parity across 4 key dimensions. ಆ 4 key dimensions ಗಳು ಯಾವುದು ಅಂದರೆ, firstly it is economic participation and opportunity. Economic participation and opportunity, that is regarding GDP ಆಗಿರ್ಬೋದು and also per capita income ಆಗಿರ್ಬೋದು, that all will be included here in this first indicator. The next one ಯಾವುದು, ಎಜುಕೇಷನಲ್ ಅಟೈನ್ಮೆಂಟ್. ಎಷ್ಟು ಎಜುಕೇಷನ್ ಇದೆ, ಲಿಟ್ರಸಿ ರೇಟ್ ಎಷ್ಟಿದೆ ಆ ಒಂದು ದೇಶದಲ್ಲಿ, that is also one indicator. Health and survival, ಹೌದಾ, ಫೀಮೇಲ್ ಮಾರ್ಟಿಲಿಟಿ ರೇಟ್ ಆಗಿರ್ಬೋದು, that all that is calculated here. And next is political empowerment. As I told you, ಇಂಡಿಯಾದಲ್ಲಿ ಏನು ಅಂತಂದರೆ ಪಾರ್ಲಿಮೆಂಟ್ ಲೆವೆಲ್ನಲ್ಲಿ ಇಟ್ ಹ್ಯಾಸ್ ಬಿನ್ ಡಿಕ್ರೀಸ್. ದ ವುಮನ್ MPsಗಳ ಪರ್ಸೆಂಟೇಜ್ ನೋಡಿ ಕಡಿಮೆ ಆಯಿತು. 14% ಇದ್ದಿದ್ರು, ನಾವು ಇಟ್ ಈಸ್ 13%. ಓಕೆ, ಆ್ಯಂಡ್ ದಟ್ ಆಲ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಹಿಯರ್ ಆ್ಯಂಡ್ ದೇ ವಿಲ್ ಗಿವ್ ದ ರ್ಯಾಂಕಿಂಗ್. ಆ್ಯಂಡ್ ದ ಇಂಡಿಯನ್ ಎಕಾನಮಿ ಓವರಾಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಡ್ ಇನ್ ಆಬ್ಸಲ್ಯೂಟ್ ಟರ್ಮ್ಸ್ ಬೈ 0.3 points. 0.3 pointsಗಳು ಇಂಪ್ರೂವ್ ಆಗಿದೆ ಇನ್ ಟರ್ಮ್ಸ್ ಆಫ್ ಎಕಾನಮಿ. And India's performance in labor force participation rate remained the same as last year. Last year nu kuda ishte percentage kottidru, ivaaglu kuda ishte percentage ida. And educational attainment nodi, ee indicator nalli India have scored 97.1%. It is reflecting a positive shift only in female share for literacy rate.
ಹೆಣ್ಣು ಮಕ್ಕಳು ಏನು ಅಂತಂದರೆ ತುಂಬ ಅಕ್ಷರಸ್ಥರಾಗ್ತಾ ಇದ್ದಾರೆ. ವಿಮೆನ್ ಆರ್ ಗೆಟಿಂಗ್ ಮೋರ್ ಎಜುಕೇಷನ್ ಆಲ್ಸೋ. ಓಕೆ, ಆ್ಯಂಡ್ ಹೈಯರ್ ಪ್ಯಾರಿಟಿ ನೋಡಿ, ಸೆಕ್ಸ್ ರೇಷಿಯೋ ಆಗಿರ್ಬೋದು ಅಟ್ ಬರ್ತ್ ಟೈಮ್ ಆ್ಯಂಡ್ ಆಲ್ಸೋ ಹೆಲ್ದಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್, ದಟ್ ಆಲ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ at the health and survival indicator. This is regarding this, and let us see the other ranking of the neighboring countries. See here, very important for your mains as well, these points. As I told you, nama Indian parliament nalli how many female representatives are there? Okay, ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ನಲ್ಲಿ ಹೌ ಮೆನಿ ಫೀಮೇಲ್ ರೆಪ್ರೆಸೆಂಟೇಟಿವ್ಸ್ ಅಂದರೆ ಎಂ ಪಿಗಳು ಎಷ್ಟಿದ್ದಾರೆ ಲೋಕಸಭಾದಲ್ಲಿ ಅಂತ ಬಂದಾಗ, ಲೋಕಸಭಾ ಆ್ಯಂಡ್ ಆಲ್ಸೋ ರಾಜ್ಯಸಭಾ ಅಂತ ಬಂದಾಗ, ಸಿ ಇಟ್ ಈಸ್ 14.7% ಹೋದ ವರ್ಷ ಆಯಿತು. ನಾವು ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಆ್ಯಂಡ್ ನಾವು ಇಟ್ ಈಸ್ 13.8%. ದ್ಯಾಟ್ ಆಲ್ಸೋ ಹ್ಯಾವ್ ಡ್ರಾಪ್ಡ್ ಇನ್ ದಿಸ್ ಪೊಲಿಟಿಕಲ್ ಎಂಪವರ್ಮೆಂಟ್. ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಈ ಇಂಡಿಕೇಟರ್ನಲ್ಲಿ ಏನು ಅಂತಂದ್ರೆ, ಸಿ ವಿ ಹ್ಯಾವ್ ಡ್ರಾಪ್ಡ್ ಫ್ರಮ್ 14.7 to 13.8%. Now round about 13.8 women representatives are there in a parliament. ಅಷ್ಟೇ ಪರ್ಸೆಂಟೇಜ್ ಇದ್ದಾರೆ. And similarly the share of women in ministerial roles fell from 6.5 to 5.6. ಎಷ್ಟು ಹೆಣ್ಣು ಮಕ್ಕಳು ಮಿನಿಸ್ಟರ್ಶಿಪ್ನ ಹೊಂದಿದ್ರು ಅಂತಂದ್ರೆ, ದ ಮಿನಿಸ್ಟ್ರಿಯಲ್ ವುಮನ್ ಮಿನಿಸ್ಟ್ರಿ ಎಷ್ಟಿದ್ದಾರೆ, ವುಮೆನ್ ಮಿನಿಸ್ಟರ್ಸ್ಗಳು ಅಂತಂದ್ರೆ ಇವಾಗ 5.6% ಅಷ್ಟೇ ಇದ್ದಾರೆ. ಆ್ಯಂಡ್ ನೇಪಾಳ ನೋಡಿ ರ್ಯಾಂಕಿಂಗ್ ಎಷ್ಟಿದೆ, ನಮ್ಮ ನೇಬರಿಂಗ್ ಕಂಟ್ರೀಸ್ಗಳ ರ್ಯಾಂಕಿಂಗ್ 125. ನಾವು 131 ಇದ್ದೀವಿ, ಇವರು 125 ಇದ್ದಾರೆ. ಶ್ರೀಲಂಕಾ 130, ಭೂತಾನ್ 119, ಮಾಲ್ಡೀವ್ಸ್ 138. ಇಟ್ ಈಸ್ ನಮ್ಮಕ್ಕಿಂತನೂ ಕೂಡ ಇವರು ಹಿಂದೆನೇ ಇದ್ದಾರೆ. ಆ್ಯಂಡ್ ಪಾಕಿಸ್ತಾನ್ ranked at the bottom among all the countries at 148, as I told you. And see here, the gender disparity score of 64.6% at the Southern Asia. Okay, that ranks like a totally noddaga it is 7th. Southern Asia ranks 7th, okay, regarding the gender disparity. And this is all the data they have given here. As I told you regarding what is the data, what is the percentage regarding at the Southern Asia level. And nimge eno antandre very important eno andre, what is gender parity and who will publish that? World Economic Forum will publish the gender disparity. What is the India's rank? What is the rank of the neighboring countries and how it is difference of the points regarding the India and the other neighboring countries. India, why it is have been least ranked compared to the Bangladesh ಆಗಿರ್ಬೋದು and Nepal ಆಗಿರ್ಬೋದು or the Sri Lanka ಆಗಿರ್ಬೋದು, ಕಂಪೇರ್ ಮಾಡಿದ್ರೆ ಇಂಡಿಯಾದ ರ್ಯಾಂಕಿಂಗ್ ಯಾಕೆ ಇಷ್ಟು ಇನ್ನೂ ಏನು ಅಂದರೆ ಲೀಸ್ಟ್ ಆಗಿದೆ. ದಟ್ ಆಲ್ ಯು ಶುಡ್ ನೋ. ಆ್ಯಂಡ್ ವಾಟ್ ಆರ್ ದ ಕೀ ಪ್ಯಾರಾಮೀಟರ್ಸ್ ಟು ಮೆಜರ್ ದಿಸ್ ಜೆಂಡರ್ ಪ್ಯಾರಿಟಿ, ದಟ್ ಆಲ್ ಯು ಶುಡ್ ನೋ ರಿಗಾರ್ಡಿಂಗ್ ದಿಸ್. This might be a prelims question. That topic is, and the next is regarding the Trump's tariff and the US-India trade agreement. Okay. Since from many days we are seeing this, the friction between the USA and also the Indian government. Okay. USA ನಲ್ಲಿ ಏನು ಅಂತಂದ್ರೆ, the Trump administration, Trump 2.0, they have just leaving a lot of tariffs for many countries. More than 100 countries they have already given or else levied a lot of tariff. Okay, let us see one by one. Firstly ಏನು ಅಂತಂದ್ರೆ, the Trump administration, okay, Trump 1.0 in his last term, okay, last term ನಲ್ಲಿ ಏನು ಅಂತಂದ್ರೆ, ನಮ್ಮ ಒಂದು ಇಂಡಿಯನ್ ಸ್ಟೀಲ್, ಇಂಡಿಯನ್ ಅಲ್ಯೂಮಿನಿಯಂಗೆ he has put a least tariff. ಟ್ಯಾರಿಫ್ ಅಂದರೆ ಸುಂಕ, ಹೌದಾ? ಇಂಡಿಯನ್ ಒಂದು ಇಂಡಿಯನ್ ಗೂಡ್ಸ್ಗಳಿಗೆ ಏನು ಅಂತಂದ್ರೆ ಟ್ಯಾರಿಫ್ನ ಹಾಕ್ತಿದ್ರು. ಎಷ್ಟಿತ್ತು ನಮ್ಮ ಒಂದು ಇಂಡಿಯನ್ ಟ್ಯಾರಿಫ್ ಅಂತಂದ್ರೆ, ಫಾರ್ ದ ಸ್ಟೀಲ್ ಇಟ್ ವಾಸ್ ಅರೌಂಡ್ ಅಬೌಟ್ 10%, ಆ್ಯಂಡ್ ಫಾರ್ ದ ಅಲ್ಯೂಮಿನಿಯಂ, ಫಾರ್ ದ ಸ್ಟೀಲ್ ಲೆಟ್ ಅಸ್ ಸಿ ಇನ್ ಡೀಟೇಲ್. ಓಕೆ, ಫಸ್ಟ್ಲಿ ಏನು ಅಂತಂದ್ರೆ, ಹಿ ಹ್ಯಾಸ್ ಪುಟ್ ಲಾಟ್ ಆಫ್ ಟ್ಯಾರಿಫ್ ಫಾರ್ ಓವರ್ ಆಲ್ ದ 100 countries ವರ್ಲ್ಡ್ ವೈಡ್. ಆ್ಯಂಡ್ if we see regarding the steel and the aluminum,
what was the percentage of the tariff he has levied is that round about 10% and also the 25%. Let us see in detail here. Yes, here it is. Yeah. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಂದ ಲಾಸ್ಟ್ ಇಯರ್ನಲ್ಲಿ ಎಷ್ಟು ಅಂದ್ರೆ ನಮ್ಮ ಒಂದು ಇಂಡಿಯನ್ ಸ್ಟೀಲ್ ಮತ್ತು ಇಂಡಿಯನ್ ಅಲ್ಯೂಮಿನಿಯಂಗೆ ಎಷ್ಟು ಟ್ಯಾರಿಫ್ ಇತ್ತು ಅಂದ್ರೆ ಫಾರ್ ದ ಸ್ಟೀಲ್ ಇಟ್ ವಾಸ್ ರೌಂಡ್ ಅಬೌಟ್ 25%. And for the aluminum, it was just 10%. If Indian manufacturers, they wanted to export the steel and aluminum for the USA, the steel tariff was around about 25% and the aluminum tariff was 10% at the US level for the Indian market. But now he has levied the tariff for both round about 50%. ನೋಡಿ 50%ನ ಏನು ಮಾಡಿದ್ದಾರೆ ಆಸ್ ಅ ಟ್ಯಾರಿಫ್ ಆಗಿ ಹಿ ಹ್ಯಾಸ್ ಲೀವಿಡ್. ದಟ್ ಈಸ್ ಇಂಪ್ಯಾಕ್ಟಿಂಗ್ ಫಾರ್ ದಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರ್ಸ್ ಇನ್ ಇಂಡಿಯಾ. ಈ ಥರ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನಾಗ್ತದೆ ಅದು, ಆ್ಯಂಡ್ ದಟ್ ವಿಸ್ ಬಿ ಲಾಟ್ ಆಫ್ ಡ್ರಾಬ್ಯಾಕ್ಸ್ ಆಲ್ಸೋ, ಆ್ಯಂಡ್ ದೇರ್ ಇಸ್ ಅ ಲಾಟ್ ಆಫ್ ನೆಗೋಷಿಯೇಷನ್ ಈಸ್ ಗೋಯಿಂಗ್ ಆನ್ ರಿಗಾರ್ಡಿಂಗ್ ದ ಬೈಲ್ಯಾಟ್ರಲ್ ಅಗ್ರಿಮೆಂಟ್. ಲೆಟ್ ಅಸ್ ಸೀ ಇನ್ ಅ ಫರ್ದರ್ ಡೇಸ್ ಓಕೆ ಯಾವ ಥರ ಆಗ್ತದೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ದ ಕೋರ್ಟ್ ಆಫ್ America has also issued the order that the Trump should not levy huge tariff for the bilateral agreement traded companies ಆಗಿರಲಿ and also for these countries ಗಳಾಗಿರಲಿ ತುಂಬ ಟ್ಯಾರಿಫ್ನ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಬಟ್ ದ Trump is blaming that due to the national security threat we are imposing a lot of tariff ಅಂತ ಹೇಳಿ he has just stated these statements. ಬಟ್ ಏನು ಅಂತಂದರೆ ಸಿಹ ಈ ಒಂದು ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಅಗ್ರಿಮೆಂಟ್ ಏನು ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ದ ಬ್ಯಾಲೆನ್ಸ್ ಆಫ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಆಸ್ ವೆಲ್. ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮೂಲಕ ಏನು ಅಂತಂದರೆ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು. ವಿ ನಾಟ್ ಟು ಹ್ಯಾವ್ ದ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಆಲ್ಸೋ. ಆ್ಯಂಡ್ ರೌಂಡ್ ಅಬೌಟ್ ನೋಡಿ, this is very important sentence. The Global Trade Research Initiative has estimated that the US actually runs a $35 billion to $40 billion overall surplus with India. ಇಂಡಿಯಾ ಜೊತೆ ಅವ್ರಿಗೂ ಕೂಡ ಟ್ರೇಡಿಂಗ್ ಬೇಕು, ಯಾಕಂದರೆ ಯು ಎಸ್ ನೋಡಿ ಎಷ್ಟು ಅವ್ರಿಗೆ ಲಾಭ ಆಗ್ತದೆ ಅಂದರೆ ರೌಂಡ್ ಅಬೌಟ್ $35 to $40 billion ಅಷ್ಟು ಲಾಭ ಆಗ್ತಾ ಇದೆ ಇಫ್ ದೇ ಹ್ಯಾವ್ ಅ ಗುಡ್ ರಿಲೇಷನ್ಶಿಪ್, ಅ ಗುಡ್ ಟ್ರೇಡಿಂಗ್ ವಿತ್ ದ ಇಂಡಿಯಾ. That is what the concern is for the USA as well. Not only it is a loss for the India here, it will be acting as a huge loss for the USA as well. And in order to have the good relationship, now let us see in our next further days nalle bilateral agreements ಗಳು ಯಾವುದಾದ್ರೂ ಹೊಸದಾಗ್ತದೇನೋ and what will be the tariff ಅಂತ ಹೇಳಿ. Around about 3 months of time is given by the President Donald Trump ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ. ಓಕೆ, ಆಫ್ಟರ್ 3 months ಆದಮೇಲೆ ಎಷ್ಟು ರಿಯಲ್ ಟ್ಯಾರಿಫ್ನ ಹಾಕ್ತಾರೆ ಅಂತೇಳಿ ಲೆಟ್ ಅಸ್ ಸಿ ದ್ಯಾಟ್. ಆ್ಯಂಡ್ ದೀಸ್ ಆರ್ ದಿ ಆರ್ಟಿಕಲ್ಸ್ ಆಫ್ ಟುಡೇಸ್ ಹಿಂದೂ ನ್ಯೂಸ್ ಪೇಪರ್. Thank you so much and let us wind up the class. See you tomorrow. Thank you.